ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಟಾಪಿಕ್ ಈ ಒಂದು ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಡಿಸೆಂಬರ್ ಮೊದಲನೇ ವಾರದ ರೀಡಿಂಗ್, ಈ ಒಂದು ವರ್ಷದ ಕೊನೆಯ ಮಂತ್ ರೀಡಿಂಗ್, ವಾರದ ರೀಡಿಂಗ್. ಎಸ್, ಏನೆಲ್ಲ ಬದಲಾವಣೆ ಬರ್ತಿದೆ ಈ ಒಂದು ವೀಕಲ್ಲಿ, ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ಏನೆಲ್ಲ ಬ್ಲೆಸ್ಸಿಂಗ್ ಸಿಗ್ತಿದೆ ನೋಡೋಣ. ಎಸ್, ಇಲ್ಲಿ 2 ನಂಬರ್ಸ್ ಇದೆ, ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2, 111 ಆ್ಯಂಡ್ 222. ಯಾವ್ದು ನಿಮ್ಮ ನಂಬರ್ ಅಟ್ರಾಕ್ಟ್ ಅನ್ನಿಸ್ತದೆ, ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಎಸ್, ಯಾರೇ ಒಂದು ನಂಬರ್ ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತಿದೆ ನಿಮಗೆ ನೋಡೋಣ. ಎಸ್, ಪೈಲ್ ನಂಬರ್ 1, ಏನೋ ಒಂದು ಪವರ್ ಇದೆ ನಿಮ್ಮಲ್ಲಿ, ಏನೋ ಒಂದು ಈ ಒಂದು ವೀಕಲ್ಲಿ ಏನೋ ಒಂದು ಅಚ್ಚರಿ, ನೀವು ಏನೋ ಒಂದು ಸಿಹಿಯಾದಂಥದ್ದು ಏನೋ ನಿಮ್ಮ ಲೈಫಿಗೆ ಒಂದು ಘಟನೆ ನಡೀತಿದೆ. ಹಾಗೂ ದೈವದ ಅನುಗ್ರಹ, ನೀವು ನಂಬಿರೋ ದೈವದ ಶಕ್ತಿ, ಸ್ತ್ರೀ ದೇವರ ಶಕ್ತಿ ನಿಮ್ಮ ಜೊತೆಗಿದೆ. ಏನೋ ಒಂದು ಪವರ್ ಇದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1 ಆ್ಯಂಡ್ ಭಗವಂತ ನಿಮಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆನ ಕೊಡಲಿಕ್ಕೆ, ಹಾಗೂ ನಿಮ್ಮ ಜೊತೆ ಭಗವಂತ ಇದ್ದಾನೆ ಅನ್ನೋದು ಹೆಚ್ಚಾಗಿ ಸೂಚನೆ. ಹಾಗೂ ನಿಮ್ಮಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೂ ಆ ಒಂದು ನಿಮ್ಮ ಶಕ್ತಿ ಏನು ಅನ್ನೋದು ತೋರಿಸ್ತಿದ್ದೀರಾ. ನಿಮ್ಮ ಶತ್ರುಗಾಗಿರಬಹುದು, ನಿಮ್ಮ ಮಿತ್ರರಿಗಾಗಿರಬಹುದು. ಪೈಲ್ ನಂಬರ್ 1 ಬಹಳಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಿದೆ ಇಲ್ಲಿ ಪೈಲ್ ನಂಬರ್ 1ಗೆ. ಆ್ಯಂಡ್ ಎನರ್ಜೀಸ್ ಇಲ್ಲಿ ತುಂಬ, ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ, ನೀವೇನೋ ನಿರೂಪಿಸ್ಬೇಕು ಅಂತ ಹೊರಡ್ತಿದ್ದೀರಾ, ಟ್ರಾವೆಲ್ ಮಾಡಬೇಕು ಅಂತ, ಅಥವಾ ನೀವೇನೋ ಒಂದು ಸಾಧನೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಈ ಒಂದು ವೀಕಲ್ಲಿ ಅದು ಹೆಚ್ಚಾಗಿ ಬದಲಾವಣೆಗಳು ಬರ್ತಿದೆ ನಿಮ್ಮ ಲೈಫಲ್ಲಿ. ಆ ದೈವದ ಎನರ್ಜಿ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ, ಸ್ತ್ರೀ ದೇವರ ಎನರ್ಜೀಸ್. ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ಬರುತ್ತೆ ನೋಡೋಣ. ಹಾಗೂ ಯಾವ ಕೆಲಸನ ಮಾಡಲಾ ಬೇಡವಾ ಅಂತ ಹಿಂದೆ ಹಾಕ್ತಿದ್ವಿ, ಆ ಕೆಲಸನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋ ಟೈಮಿಂಗ್ ಕೂಡ ಬಂದಿದೆ. ಎಸ್, ನೀವು ಕಂಪ್ಲೀಟ್ ಮಾಡ್ಕೊಳ್ಳದೆ ಹೋದರೂ ನೀವು ನಂಬಿರೋ ದೈವರು ನಿಮಗೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಖಂಡಿತ ದಾರಿ ತೋರಿಸ್ಕೊಡ್ತಿದ್ದಾರೆ. ಆ್ಯಂಡ್ ಏನೋ ಒಂದು ಪಾಸಿಟಿವ್ ಎನರ್ಜಿನ ಆಗಲೇ ಹೇಳಿದಾಗೆ ಒಂದು ಸ್ತ್ರೀ ದೇವರ ಎನರ್ಜಿ, ತಾಯಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ಅಮ್ಮನ ಎನರ್ಜೀಸ್ ಹೆಚ್ಚಾಗಿದೆ. ಅಮ್ಮನ ಮಡಿಲಲ್ಲಿ ಇದ್ದೀರಾ. ಏನು ಪ್ರೊಟೆಕ್ಷನ್ ನಿಮಗೆ ಬೇಕು, ಯಾರಿಂದ ನಿಮಗೆ ಪ್ರೊಟೆಕ್ಷನ್ ಬೇಕು ಅಮ್ಮಗೆ ತಿಳಿದಿದೆ. ಅಮ್ಮ ಅದನ್ನು ಹೆಚ್ಚಾಗಿ ನಿಮಗೆ ಗಮನ ಕೊಡ್ತಿದ್ದಾರೆ ನಿಮ್ಮ ಬಗ್ಗೆ. ಹಾಗೂ ನಿಮ್ಮ ಏನು ಹೆಲ್ತ್ ಇಶ್ಯೂಸ್ ಆಗಿದೆ ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ಚೇಂಜಸ್, ಮಿರಾಕಲ್, ಏನು ಆಗಲೇ ಹೇಳಿದಾಗೆ ಸಿಹಿ ಘಟನೆಗಳನ್ನ ನೀವು ನೋಡ್ತಿದ್ದೀರಾ ಈ ಒಂದು ವೀಕಲ್ಲಿ ನಿಮ್ಮ ಬದುಕಲ್ಲಿ. ಎಸ್, ಏನೋ ಒಂದು ಮನಸ್ಸಲ್ಲಿ ನೋವಿತ್ತು, ಆ ನೋವಿಂದ ನೀವು ಆಲ್ಮೋಸ್ಟ್ ಅರ್ಧ ಈಚೆ ಬಂದಿದ್ದೀರಾ, ಇನ್ನು ಅರ್ಧ ಮನಸ್ಸಲ್ಲೇ ಇಟ್ಕೊಂಡು ನೋವು ತಿಂತಿದ್ದೀರಾ. ಆ ಒಂದು ನೋವನ್ನು ಈಚೆ ತೆಗಿಲಿಕ್ಕೆ ತಾಯಿ ನಿಮಗೆ ಹೆಚ್ಚಿನ ಶಕ್ತಿ ಕೊಡ್ತಿದ್ದಾರೆ, ಹೆಚ್ಚಿನ ಭರವಸೆ ಕೊಡ್ತಿದ್ದಾರೆ, ಹೆಚ್ಚಿನ ಸೂಚನೆ ಕೊಡ್ತಿದ್ದಾರೆ. ಹಾಗೂ ಹೆಚ್ಚು ನೀವು ದೃಷ್ಟಿ ಇಟ್ಟು ಎಲ್ಲ ನಿಮ್ಮ ಸರೌಂಡಿಂಗ್ ವ್ಯಕ್ತಿಗಳನ್ನ ನೋಡಬೇಕಿದೆ. ಪೈಲ್ ನಂಬರ್ 1,
ಎಸ್, ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿದೆ. ನೀವೇನು ಪ್ರಾರ್ಥನೆ ಮಾಡಿದ್ದೀರಾ ಅಥವಾ ನೀವೇನು ಪ್ರಾರ್ಥನೆ ಮಾಡದೆ ಹೋದರೂ ನಿಮಗೆ ಭಗವಂತ ಈ ಒಂದು ವೀಕಲ್ಲಿ ನಿಮ್ಮ ಬದುಕಲ್ಲಿ ಏನೋ ಒಂದು ಸಿಹಿಯಾದ ಘಟನೆನ ನಿಮ್ಮ ಲೈಫಿಗೆ ನಿಮ್ಮ ಕಣ್ಮುಂದೆ ತರಿಸ್ತಿದ್ದಾರೆ. ಹಾಗೂ ನಿಮಗೇನು ಬೇಕಾಗಿದೆ ಅನ್ನೋದನ್ನು ಭಗವಂತನಿಗೆ ಕೇಳಿಸಿದೆ. ಖಂಡಿತ ನಿಮ್ಮ ಪ್ರಾರ್ಥನೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ನೀವೇನು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೀರಾ, ಹರಕೆನ ಮಾಡಿದ್ದೀರಾ, ವಿಷ್ಣು ದೇವರು ನಿಮಗೆ ಹೆಚ್ಚಾಗಿನ ಫಲಗಳನ್ನು ನಿಮಗೆ ಮಾಡಿಕೊಡ್ತಿದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಹೆಚ್ಚಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ. ಹಾಗೂ ನಿಮ್ಮ ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿ ಇದೆ. ಹಾಗೂ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಶತ್ರುಗಳ ವಿರುದ್ಧ ನೀವೇನು ಜಯ ಸಿದ್ಧಿಪಡಿಸ್ಕೋಬೇಕು, ನೀವೇನು ತಲೆ ತಗ್ಸಿದ್ದೀರಾ, ಏನು ಮಾಡೋಕ್ಕಾಗ್ತಿಲ್ಲ ಅಂತ, ಈಗ ನೀವು ಒಂದು ಹೆಜ್ಜೆ ಮುಂದೆ ಹೋಗೋ ಟೈಮ್ ಬಂದಿದೆ. ಹಾಗೂ ಏನೋ ಒಂದು ನಿಮಗೆ ದೂರದಿಂದ ಒಂದು ಮೆಸೇಜಸ್ ಕಾಲ್ ಸಿಗ್ತಿದೆ. ಹೆಚ್ಚು ನಿಮಗೆ ಒಂದು ರೀತಿ ನೀವು ಮೌನದಿಂದ ಇದ್ದೀರಾ. ಆ ಮೌನದಲ್ಲಿ ನಿಮಗೆ ಸಾಕಷ್ಟು ಉತ್ತರಗಳು ಸಿಗ್ತಿದೆ. ಹಾಗೂ ಹೆಚ್ಚು ಪ್ಯಾರೆಟ್ಸ್ನ ನೋಡ್ತಿದ್ದೀರಾ. ಹಾಗೂ ಹೆಚ್ಚು ಗೂಬೆ ಆಗಿರಬಹುದು, ಲಕ್ಷ್ಮಿಗೆ ವಾಹನವಾಗಿರುವಂತಹ ಪ್ರಾಣಿನ ನೀವು ನೋಡ್ತಿದ್ದೀರಾ. ನನಗಿಲ್ಲಿ ಏನು ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಎಸ್, ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿ ನಿಮ್ಮ ಮೇಲೆ ಇದೆ. ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ನಿಮ್ಮ ಕುಟುಂಬದಲ್ಲಿ ಯಾರ ಆರೋಗ್ಯ ಚೇತರಿಕೆ ಆಗಬೇಕು ಅಂತ ನೀವು ಪ್ರೇಯರ್ ಮಾಡಿದ್ದೀರಾ, ಅವರ ಆರೋಗ್ಯದಲ್ಲೂ ಬದಲಾವಣೆಗಳಿದೆ. ಆ್ಯಂಡ್ ಏನು ನಿಮಗೆ ಸಂಕಷ್ಟಗಳಿತ್ತು, ಆ ಸಂಕಷ್ಟದಿಂದ ಈಚೆ ಬರೋದಕ್ಕೆ ಅಮ್ಮ ಅನುಗ್ರಹಿಸ್ತಿದ್ದಾರೆ. ಹಾಗೂ ಏನು ನಿಮ್ಮ ಕುಲ ದೇವರಿಗೂ ಮನೆ ದೇವರಿಗೂ ಹರಕೆಯನ್ನು ಮಾಡಿರಬಹುದು, ಹರಕೆನ ಕೂಡ ನೀವು ತೀರಿಸೋ ಟೈಮಿಂಗ್ ಕೂಡ ಬಂದಿದೆ. ಆ್ಯಂಡ್ ನಿಮ್ಮ ಮೇಲೆ ಹೆಚ್ಚಿನ ದೃಷ್ಟಿ ಇದೆ, ಹೆಚ್ಚಿನ ನೆಗೆಟಿವಿಟಿ ಮಾಡಿದ್ದಾರೆ. ನೀವು ಮುಂದುವರಿಬಾರ್ದು ಅಂತ ಮಾಡಿದ್ದಾರೆ, ನಿಮಗೆ ಜಾಬ್ ಸಿಗಬಾರ್ದು ಅಂತ ಮಾಡಿದ್ದಾರೆ, ನಿಮಗೆ ಹಣಕಾಸಿನ ತೊಂದರೆ ಆಗಬೇಕು ಅಂತ ಮಾಡಿದ್ದಾರೆ, ಹಾಗೂ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಬೇಕು ಅಂತ ಮಾಡಿದ್ದಾರೆ. ಅದೆಲ್ಲದಕ್ಕೂ ಈ ಒಂದು ವಾರದಲ್ಲಿ ಬಹಳಷ್ಟು ಅವ್ರಿಗೇನು ಮಾಡಿದ್ದಾರೆ ಅದು ಅಪೋಸಿಟ್ ಆಗಿ ನಿಮಗೆಲ್ಲ ಒಳ್ಳೆಯದೇ ಆಗ್ತಿದೆ. ಅವ್ರಿಗದು ರಿವರ್ಸ್ ಆಗ್ತಿದೆ. ನೀವು ಅವ್ರಿಗೆ ಕೆಟ್ಟದನ್ನು ಬಯಸದೆ ಹೋದರೂ ಅವ್ರು ನಿಮಗೆ ಕೆಟ್ಟದನ್ನು ಬಯಸಿದ್ದಾರೆ. ನೀವು ಅವರು ಕೆಟ್ಟದ್ದು ಬಯಸಿ ಅವ್ರು ನಿಮಗೆ ತೊಂದರೆ ಮಾಡ್ತಿದ್ರು, ಇನ್ನೂ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸುವಂತಹ ಮನಸ್ಸು ನಿಮಗೆ. ಎಸ್, ತುಂಬ ಪೇಷನ್ಸ್ ಇದೆ. ಪಾಯಿಂಟ್ ನಂಬರ್ 1, ತುಂಬ ಪೇಷನ್ಸಿಂದ ಕಾದಿದ್ದೀರ ಕೆಲವು ವಿಚಾರಗಳಿಗೆ. ಈ ಒಂದು ವೀಕಲ್ಲಿ ನಿಮಗೆ ತುಂಬಾ ನಿಮ್ಮ ಭಗವಂತನಿಂದ, ನೀವು ನಂಬಿರೋ ದೈವದಿಂದ ಉತ್ತರಗಳು ಸಿಗ್ತಿದೆ. ಹಾಗೂ ನಿಮ್ಮ ಸಿಸ್ಟರ್, ನಿಮ್ಮ ತಂಗಿ ಆಗಿರಬಹುದು, ನಿಮ್ಮ ಅಕ್ಕ ಆಗಿರಬಹುದು, ಅವರಿಂದ ನಿಮಗೆ ಒಂದು ಮೆಸೇಜಸ್ ಹಾಗೂ ಅವರಿಂದ ನಿಮಗೆ ಒಂದು ಸಪೋರ್ಟ್ ಸಿಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಗುರುಗಳ ಆಶೀರ್ವಾದ ಇದೆ. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ಹೆಚ್ಚು ಲಕ್ಷ್ಮೀ ಪೂಜೆನ ಹೆಚ್ಚಾಗಿ ಮಾಡ್ತಿದ್ದೀರಾ. ಹಾಗೆ ಹೆಚ್ಚು ನೀವು ಶಾಸ್ತ್ರದ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹೆಚ್ಚು ಆನ್ಲೈನಲ್ಲಿ ನಿಮ್ಮ ಒಂದು ಜಾಬ್ ರಿಲೇಟೆಡ್ ಆಗಿರಬಹುದು, ಮನಿ ರಿಲೇಟೆಡ್ ಆಗಿರಬಹುದು, ಇದಕ್ಕೆ ಹೆಚ್ಚಾಗಿ ನೀವು ಸೊಲ್ಯೂಷನ್ನ ಹುಡುಕ್ತಿದ್ದೀರಾ. ಹಾಗೂ ಹೆಚ್ಚು ಅಸ್ಟ್ರಾಲಜೀಸ್ ಬಗ್ಗೆ ಹೆಚ್ಚು ನೀವು ತಿಳ್ಕೊಳ್ತಿದ್ದೀರಾ. ಹೆಚ್ಚು ಅಸ್ಟ್ರಾಲಜಿನ ವಾಚ್ ಮಾಡ್ತಿದ್ದೀರಾ, ಭೇಟಿ ಮಾಡ್ತಿದ್ದೀರಾ, ಆನ್ಲೈನಲ್ಲಿ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೂ ಫೆದರ್ಸ್ನ ಕೂಡ ನೀವು ಹೆಚ್ಚಾಗಿ ನೋಡ್ತಿದ್ದೀರಾ. ಹಾಗೂ ರುದ್ರಾಕ್ಷಿ ಕೂಡ ನಿಮಗೆ ಈ ಒಂದು ವೀಕಲ್ಲಿ ನಿಮ್ಮ ಗುರುಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದನೂ ನಿಮಗೆ ಅದು ಗಿಫ್ಟಾಗಿ ಸಿಗ್ತಿದೆ. ಎಸ್, ಅದನ್ನು ನೀವು ಧಾರಣೆ ಮಾಡಿ. ಹಾಗೂ ನಿಮ್ಮ ಮನಸ್ಸಲ್ಲಿರೋ ಒಂದು ನೋವು, ಏನು ಭಯ, ಏನು ಹಿಂಸೆ ಆಗ್ತದೆ, ಅದರಿಂದ ನೀವು ಈಚೆ ಬರೋ ಟೈಮಿಂಗ್ ಈ ಒಂದು ಡಿಸೆಂಬರ್ ಸ್ಟಾರ್ಟಿಂಗ್ ವೀಕಿಂದ ಸಿಗ್ತಿದೆ. ಅಮಾವಾಸ್ಯೆ ಆದಮೇಲಿಂದ ಇನ್ನಷ್ಟು ಬದಲಾವಣೆ ನಿಮ್ಮ ಬದುಕಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ಏಂಜಲ್ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಏಂಜಲ್ ನಿಮ್ಮ ಸರೌಂಡಿಂಗ್ ಇದ್ದಾರೆ ಅನ್ನೋದಕ್ಕೆ ನಿಮಗೆ ಒಂದು ಸೂಚನೆ ಕೂಡ ತೋರಿಸ್ತಿದ್ದಾರೆ. ಎಸ್, ಹೆಚ್ಚು ಫೆದರ್ಸ್ನ ನೀವು ನೋಡ್ತಿದ್ದೀರಾ. ಹೆಚ್ಚಾಗಿ ಇಲ್ಲಿ ಕೃಷ್ಣನ ಅನುಗ್ರಹ ಪಾಯಿಂಟ್ ನಂಬರ್ 1ಗೆ ಹೆಚ್ಚಾಗಿದೆ. ಕೃಷ್ಣ ಏನೋ ಒಂದು ಸೂಚನೆ ಕೊಡ್ತಿದ್ದಾರೆ. ಕೃಷ್ಣ ನಿಮ್ಮ ಸರೌಂಡಿಂಗ್ ಇದ್ದಾರೆ. ಕೃಷ್ಣನಿಂದ ನಿಮಗೆ
ಏನೋ ಒಂದು ಒಳ್ಳೆಯದಾಗ್ತಿದೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಳ್ಳೆಯದಾಗ್ತಿದೆ. ಆ್ಯಂಡ್ ಯಾವ ಮೆಸೇಜ್ ಕಾಲ್ಗೋಸ್ಕರ ನೀವು ನಿಮ್ಮ ಪ್ರೀತಿ ಪಾತ್ರರಿಗೂ ಮಿಸ್ ಮಾಡ್ಕೋತಿದ್ದೀರಾ, ಆ ವ್ಯಕ್ತಿಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಆ ವ್ಯಕ್ತಿ ನಿಮಗೆ ನಿಮ್ಮ ಬಗ್ಗೆ ಹೆಚ್ಚು ವರಿ ಮಾಡ್ತಾ ಪ್ರೇಯರ್ ಮಾಡಿರಬಹುದು ಕೃಷ್ಣನಿಗೆ. ಖಂಡಿತ ಈ ಒಂದು ವೀಕಲ್ಲಿ ಆ ವ್ಯಕ್ತಿನ ಭೇಟಿಯಾಗೋ ಟೈಮ್ ಬಂದಿದೆ. ಕಾಲ್ ಮೆಸೇಜ್ ಆ ವ್ಯಕ್ತಿ ನಿಮಗೆ ಮಾಡ್ತಿದ್ದಾರೆ. ಹಾಗೂ ಏನು ನಿಮಗೆ ಅಡೆತಡೆಗಳಾಗಿದೆ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ, ನಿಮಗೆ ಹೆಚ್ಚು ಸಾಲ ಆಗಿದೆ, ಆ ಸಾಲ ತೀರಿಸೋ ಟೈಮ್ ಕೂಡ ಈ ಒಂದು ವೀಕ್. ಹೆಚ್ಚು ಈ ಒಂದು ವೀಕಲ್ಲಿ ನಿಮಗೆ ಪಾಸಿಟಿವ್ ಸಿಗ್ತಿದೆ. ಎಸ್, ನೀವು ನಾನು ಮಾಡ್ತೀನಿ, ನನ್ನ ಕೈಲಿ ಆಗ್ತಿದೆ ಅನ್ನೋ ಒಂದು ಭರವಸೆ, ನಂಬಿಕೆ ಹಾಗೂ ಧೈರ್ಯ ಹೆಚ್ಚಾಗಿ ಸಿಗ್ತಿದೆ ಕೃಷ್ಣನಿಂದ ಹಾಗೂ ಲಕ್ಷ್ಮೀ ದೇವಿಯಿಂದ, ತಾಯಿ ಚಾಮುಂಡೇಶ್ವರಿಯಿಂದ. ಎಸ್, ಅಮ್ಮನ ಸನ್ನಿಧಾನಕ್ಕೆ ನೀವು ಈ ಒಂದು ವೀಕಲ್ಲಿ ಹೋಗ್ತಿರಬಹುದು. ಎಸ್, ಹೆಚ್ಚು ನೀವು ಪ್ರಾರ್ಥನೆ ಜೊತೆಗೆ ಹೆಚ್ಚು ಭಕ್ತಿ ಇದೆ ನಿಮಗೆ, ಹೆಚ್ಚು ಪ್ರೊಟೆಕ್ಷನ್ ಬೇಕಿದೆ, ಹೆಚ್ಚು ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಯಾವುದೋ ಒಂದು ವಿಚಾರಕ್ಕೆ ಪ್ರಾರ್ಥನೆ ಮಾಡ್ತಿದ್ದೀರಾ. ನಿಮ್ಮ ಖಂಡಿತ ನಿಮ್ಮ ಆಸೆ ಎಲ್ಲವೂ ಈಡೇರ್ತಿದೆ. ಜೊತೆಗೆ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಗಾಸಿಪ್ ಮಾಡ್ತಿದ್ದಾರೆ, ಏನು ಕಣ್ಣು ಹಾಕಿದ್ದಾರೆ, ಏನು ಅವರಿಗೆ ನಿಮ್ಮ ಮೇಲೆ ಈ ಏನು ಜಲಸಿ ಇದೆ, ನಿಮ್ಮ ಮೇಲೆ ಏನು ಸಿಟ್ಟು ಕೋಪಗಳಿದೆ, ಅದನ್ನು ಈ ಒಂದು ವೀಕಲ್ಲಿ ಕೃಷ್ಣ ಹಾಗೂ ಲಕ್ಷ್ಮೀ ದೇವಿ ಅದನ್ನು ಈಚೆ ತೆಗಿತಿದ್ದಾರೆ. ಎಸ್, ನಿಮಗೆ ನೆಗೆಟಿವಿಟಿ ಮಾಡಿರೋ ವ್ಯಕ್ತಿಗಳಿಗೆ ಕೈ ಫ್ರ್ಯಾಕ್ಚರ್ ಆಗಬಹುದು, ಅಥವಾ ಕಣ್ಣಿಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ ಆಗಬಹುದು, ಅಥವಾ ಸಣ್ಣ ಪುಟ್ಟ ಇಂಜುರಿ ಆಗಬಹುದು ಈ ಒಂದು ವೀಕಲ್ಲಿ. ಆ ಸುದ್ದಿನ ಕೂಡ ನೀವು ಕೇಳ್ತಿದ್ದೀರಾ. ಆ್ಯಂಡ್ ಏನೋ ಒಂದು ನಿಮ್ಮಲ್ಲಿ ನಿಮ್ಮ ಕೆಲಸ ಆಗ್ತಿಲ್ಲ ಅಂತ ನೀವು ತುಂಬಾ ನೊಂದ್ಕೊಂಡಿದ್ದೀರಾ, ಅಥವಾ ಅದನ್ನು ಮುಂದೆ ಆಗ್ತಾ ಹೋಗ್ತಿದ್ದೀರಾ. ಮುಂದೆ ಮಾಡಿದ್ರಾಯಿತು ಅಂತ ಯಾವ ಕೆಲಸ ನಿಮಗೆ ಮಾಡೋಕ್ಕಾಗ್ತಿಲ್ಲ, ಅದನ್ನು ಈ ಒಂದು ವೀಕಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳೋ ಟೈಮಿಂಗ್ ಇದೆ. ಆ್ಯಂಡ್ ಏನು ನಿಮ್ಮ ಆಲೋಚನೆ ಇದೆ ಅದನ್ನು ಕೂಡ ಬದಲಾಯಿಸ್ತಿದ್ದೀರಾ. ಎಸ್, ನಿಮ್ಮ ವಸ್ತುಗಳನ್ನು ತಗೊಂಡು ಅಥವಾ ನಿಮ್ಮ ಫೋಟೋನ ತಗೊಂಡು ನೆಗೆಟಿವಿಟಿ ಮಾಡಿದ್ದಾರೆ, ಅದಕ್ಕೆ ನಿಮಗೆ ಈ ಒಂದು ವೀಕಲ್ಲಿ ಉತ್ತರ ಕೂಡ ಸಿಗ್ತಿದೆ. ತುಂಬ ಒಂದು ದೊಡ್ಡ ಒಂದು ಈ ನೆಗೆಟಿವಿಟಿಯಿಂದ ನೀವು ಪಾರಾಗಿದ್ದೀರಾ, ಆ ಒಂದು ಗಂಡಾಂತರದಿಂದ ಪಾರಾಗಿದ್ದೀರಾ. ಕೆಲವು ವ್ಯಕ್ತಿಗಳಿಗೆ ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಈ ಇನ್ಫಾರ್ಮೇಷನ್ ಅವ್ರಿಗೆ, ಈ ಒಂದು ಮಾಹಿತಿ ಅವ್ರಿಗೆ ಸಿಕ್ಕಲಿ, ಈ ಒಂದು ಮೆಸೇಜ್ ಅವ್ರಿಗೆ ಸಿಕ್ಕಲಿ. ಎಸ್, ಏನು ನಿಮಗೆ ಪ್ರಾಬ್ಲಮ್ ಆಗಿದೆ, ನಿಮ್ಮ ಬಾಡಿಯಲ್ಲಿ ಏನು ಫ್ರ್ಯಾಕ್ಚರ್ಸ್ ಆಗಿದೆ, ಅಥವಾ ನಿಮಗೇನು ನೋವು ಆಗ್ತಿದೆ, ನಿಮ್ಮ ಬಾಡಿಯಲ್ಲಿ ಪೇಯ್ನ್ ಆಗ್ತಿದೆ, ಎಸ್, ಏನು ನೀವು ಸಿಕ್ಕಾಗಿದ್ರಿ ಅದರಿಂದ ಈಚೆ ಬರ್ತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ತಲತಲಾಂತರದಿಂದ ನಡೆಸ್ಕೊಂಡು ಬಂದಿರುವಂತಹ ಪೂಜೆ ಆಗಿರಬಹುದು, ನಿಮ್ಮ ಮನೆಯಲ್ಲಿ ವಿಗ್ರಹ, ತಾಯಿಯ ವಿಗ್ರಹ ಆಗಿರಬಹುದು, ಅದನ್ನು ನೀವು ಹೆಚ್ಚಾಗಿ ಒಂದು ವೀಕಲ್ಲಿ ಪೂಜಿಸ್ತಿದ್ದೀರಾ. ಅದ್ರ ಮೇಲೆ ಹೆಚ್ಚಿನ ನಂಬಿಕೆ ಇದೆ. ದೈವದ ಎನರ್ಜೀಸ್ ಹೆಚ್ಚಾಗಿ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿ ಇದೆ. ಆ ಪಾಸಿಟಿವ್ ಎನರ್ಜೀಸ್ನ ಯಾರಿಗೂ ಬಿಟ್ಕೊಡ್ಬೇಡಿ, ಯಾರಿಗೂ ಹೇಳಬೇಡಿ. ನಿಮಗಾಗ್ತಿರೋ ಸೂಚನೆ, ನಿಮಗಾಗ್ತಿರೋ ಬದಲಾವಣೆ, ನಿಮಗಾಗ್ತಿರೋ ಅಂತಹ ಆನಂದ, ಏನು ಖುಷಿ ಆಗ್ತಿದೆ ಅದನ್ನು ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಬಿಕಾಸ್ ಆ ವ್ಯಕ್ತಿಗಳಿಂದನೇ ನಿಮಗೆ ಸ್ವಲ್ಪ ಅಡೆತಡೆಗಳಾಗಿದೆ. ಪ್ರೊಟೆಕ್ಷನ್ ಹೆಚ್ಚಾಗಿ ಇದೆ, ಆರೋಗ್ಯದಲ್ಲಿ ಬದಲಾವಣೆ ಇದೆ. ಆ್ಯಂಡ್ ನೀವೇನು ಕೇಳ್ಕೊಂಡಿದ್ದೀರಾ ಅದನ್ನು ಈಡೇರಿಸ್ಕೊಳ್ಳೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಜಗಳಗಳಾಗಿತ್ತು ಅದರಿಂದ ಕೂಡ ನಿಮಗೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ್ಯಂಡ್ ನೀವು ಅವ್ರಿಗೆ ತುಂಬ ಸಪೋರ್ಟ್ ಕೂಡ ಮಾಡ್ತಿದ್ದೀರಾ, ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಏನು ನೀವು ಗೆಲ್ಲಬೇಕು ಅಂತ ನೀವು ಮುಂದೆ ಹೋಗ್ತಿದ್ದೀರಾ, ಡಿಸೈಡ್ ಮಾಡ್ಕೊಂಡಿದ್ದೀರಾ, ಆಲೋಚನೆ ಮಾಡ್ತಿದ್ದೀರಾ ನಿಮ್ಮ ಮನಸ್ಸಲ್ಲಿ. ಪಾಯಿಂಟ್ ನಂಬರ್ 1, ಖಂಡಿತ ಆ ಕೆಲಸ ಶೀಘ್ರದಲ್ಲಿ ಹೆಚ್ಚಿನ ಫಲ ನಿಮಗೆ ಸಿದ್ಧ ಆಗುತ್ತೆ. ಗೌರ್ಮೆಂಟ್ ಜಾಬ್ಗೆ ನೀವು ವೆಯ್ಟ್ ಮಾಡ್ತಿದ್ರೆ, ಅದಕ್ಕೆ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ಅದಿನ್ನೂ ರಿಸಲ್ಟ್ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಿದೆ. ಆ್ಯಂಡ್ ಏನೋ ಒಂದು ಬ್ಯಾಲೆನ್ಸಿಂಗ್ ಇದೆ, ಆ್ಯಂಡ್ ಏನೋ ಬದಲಾವಣೆ ನಿಮ್ಮ ಲೈಫಲ್ಲಿ ಇದೆ. ಆ್ಯಂಡ್ ಇಲ್ಲಿ ಮೇಷ ಹಾಗೂ ಕರ್ಕಾಟಕ ಹಾಗೂ ಕುಂಭ ಹಾಗೂ ಮಕರ ಹಾಗೂ ಮೀನರಾಶಿ ಎನರ್ಜೀಸ್ ಹೆಚ್ಚಾಗಿ ಇದೆ. ಎಸ್,
ಯಾರನ್ನು ಹೆಚ್ಚಾಗಿ ನೀವು ನಂಬಿದ್ದೀರಾ ಆ ವ್ಯಕ್ತಿಯಿಂದನೇ ನಿಮಗೆ ತುಂಬ ಮನಸ್ಸಿಗೆ ದೇಹಕ್ಕೆ ನೋವಾಗಿದೆ, ನಿಮಗೆ ಹೆಚ್ಚು ಫ್ರ್ಯಾಕ್ಚರ್ ಆಗಿದೆ. ಆ ವ್ಯಕ್ತಿನ ನಂಬಿ ಮೋಸ ಹೋಗಿ ತುಂಬ ನೋವು ತಿಂದಿದ್ದೀರಾ, ಹಾಗೂ ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮಿಂದ ದೂರ ಮಾಡ್ಕೋತಾ ಇದ್ದೀರಾ. ಎಸ್, ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಎಸ್, ಆ್ಯಂಡ್ ನಿಮ್ಮ ಎಜುಕೇಷನಲ್ಲಿ ವಿದ್ಯಾರ್ಥಿಗಳಿಗೆ ಏನು ನಿಮ್ಮ ಎಜುಕೇಷನಲ್ಲಿ ಅಡೆತಡೆ ಆಗಿತ್ತು ಅಥವಾ ಇನ್ಕಂಪ್ಲೀಟ್ ಆಗಿದೆ ಸ್ಟಡೀಸ್, ಅದು ಕೂಡ ಕಂಪ್ಲೀಟ್ ಮಾಡ್ಕೋತಾ ಇದ್ದೀರಾ ಒಂದು ಮಂತಲ್ಲಿ. ಆ್ಯಂಡ್ ಅದರಿಂದ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತಿದೆ, ಹೊಸ ಬಿಗಿನಿಂಗ್ ಇದೆ ವಿದ್ಯಾರ್ಥಿಗಳಿಗೆ. ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಹೊಸ ಬಿಗಿನಿಂಗ್ನ ನೀವು ಶುರು ಮಾಡ್ತಿದ್ದೀರಾ. ಎಸ್, ಯಾಕೋ ಮನಸ್ಸು ಖಾಲಿ ಖಾಲಿ ಅನ್ನಿಸ್ತದೆ. ಹಾಗೂ ನಿಮ್ಮ ಮನೆಯಲ್ಲೂ ಏನೋ ವಾತಾವರಣ ಒಂದು ರೀತಿ ನಿಮಗೆ ಪಾಸಿಟಿವ್ ಸಿಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ, ಎಸ್, ಅದರಿಂದ ನಿಮಗೆ ಹೀಲ್ ಆಗ್ತಿದೆ. ಹೀಲಿಂಗ್ ಮ್ಯೂಸಿಕ್ಸ್ನ ಕೇಳಿ, ನರಸಿಂಹ ಸ್ತೋತ್ರನ ನಿಮ್ಮ ಮನೆಯಲ್ಲಿ ಹಾಕಿ ಕೇಳಿ. ಆ್ಯಂಡ್ ಅದರಲ್ಲಿ ಸಿಗೋ ಪಾಸಿಟಿವ್ ನಿಮಗೆ ವೈಬ್ಸ್ ತುಂಬಾ ಬದಲಾವಣೆನ ನಿಮಗೆ ತಂದುಕೊಡ್ತಿದೆ. ಆ್ಯಂಡ್ ಏನು ಸೂಚನೆಗಳು ಸಿಗ್ತದೆ, ಏನು ಬದಲಾವಣೆಗಳಾಗ್ತದೆ ಮುಂದಿನ ದಿನಗಳಲ್ಲಿ, ಅದು ನಿಮಗೆ ಹೆಚ್ಚಾಗಿ ನಿಮ್ಮ ಬದುಕಿಗೆ ತುಂಬಾ ಖುಷಿ ಕೊಡುವಂತಹ ಏನೋ ಒಂದು ಅಚ್ಚರಿ ನಡೀತಿದೆ ಪಾಯಿಂಟ್ ನಂಬರ್ 1ಗೆ. ಎಸ್, ಹಣಕಾಸಿನ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಎಸ್, ಆರೋಗ್ಯ ಕೂಡ ಚೇತರಿಕೆ ಆಗ್ತಿದೆ, ಹೊಸ ಪ್ರೀತಿ ಬರ್ತಿದೆ. ಮ್ಯಾರೇಜ್ಗೆ ಫಿಕ್ಸ್, ಈ ಒಂದು ವೀಕಲ್ಲಿ ಮ್ಯಾರೇಜ್ ಕೂಡ ನಿಮಗೆ ಫಿಕ್ಸ್ ಆಗ್ತಿದೆ. ತುಂಬಾ ಏನು ನಿಮಗೆ ಯಾರಿಂದ ನಿಮಗೆ ಒತ್ತಡ ಇತ್ತು, ಮ್ಯಾರೇಜ್ ಇನ್ನೂ ಫಿಕ್ಸ್ ಆಗಿಲ್ಲ ಅಥವಾ ನಿಮಗೆ ಸೆಟ್ ಆಗಿಲ್ಲ ಅಂತ ಯಾರು ನಿಮಗೆ ನೋವು ಮಾಡಿದ್ದಾರೆ, ಏನು ನಿಮಗೆ ಆ ಒಂದು ಮೆಸೇಜಿಂದ ಬೇರೆ ವ್ಯಕ್ತಿಗಳು ನಿಮ್ಗೆ ನೋವು ಮಾಡ್ತಿರೋ ಮೆಸೇಜ್, ಅವ್ರು ಹೇಳ್ತಿರೋ ಮಾತುಗಳಿಂದ ನಿಮ್ಗೆ ನೋವಾಗಿದೆ. ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ರಿಲೀಸ್ ಸಿಗ್ತದೆ. ಎಸ್, ಯಾರಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಆ ಟೈಮಿಂಗ್ ಪೀರಿಯಡ್ ಮುಗ್ದಿದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ್ಯಂಡ್ ನಿಮಗೆ ಸಿಕ್ಕಬೇಕಾಗಿರೋ ಅವಕಾಶನ ತಪ್ಪಿಸಿದ್ದಾರೆ. ಆದರೆ ಆ ಅವಕಾಶನ ನಿಮ್ಮ ಜೀವನ ಪೂರ್ತಿ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದು ನಿಮ್ಮ ಕೈಗೆ ವಾಪಸ್ ಭಗವಂತ ತಲುಪಿಸಿದ್ದಾನೆ. ಭಗವಂತ ಮಾತ್ರ ಕೊಡೋಕ್ಕಾಗೋದು, ಭಗವಂತ ಮಾತ್ರ ತಗೊಳಕ್ಕಾಗೋದು, ಮನುಷ್ಯರಲ್ಲ. ಎಸ್, ನಿಮಗೇನು ನೆಗೆಟಿವಿಟಿ ಆಗಿತ್ತು ಅದರಿಂದ ನಿಮಗೆ ಏನು ನಿಮ್ಮ ಕೆಲಸ ಕೂಡ ನೀವು ಕಳ್ಕೊಂಡಿದ್ದೀರಾ. ಸೊ ನಿಮ್ಮ ಕೆಲಸ ಕಳ್ಕೊಂಡು 2 years ಆಗಿರಬಹುದು, 4 years ಆಗಿರ್ಬೋದು, 1 month ಆಗಿರಬಹುದು. ಆ ಕಳ್ಕೊಂಡಿರೋ ಕೆಲಸಕ್ಕಿಂತ ಒಳ್ಳೆ ಪೋಸ್ಟಿಂಗ್ ನಿಮಗೆ ಸಿಗ್ತಿದೆ, ಒಳ್ಳೆ ಬಿಗಿನಿಂಗ್ ನಿಮಗೆ ಸಿಗ್ತಿದೆ. ತುಂಬಾ ಬದಲಾವಣೆ ಇದೆ. ನಿಮ್ಮ ಪೂರ್ವಜರ ಅನುಗ್ರಹ, ಅವರ ಒಂದು ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಪೂರ್ವಜರನ್ನು ನಿಮ್ಮನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಅವರ ಅನುಗ್ರಹ, ಆಶೀರ್ವಾದ ನಿಮ್ಮ ಬೆನ್ನಿಂದೆ ಯಾವಾಗಲೂ ಇರುತ್ತೆ. ಹಾಗೂ ಅವರ ದೃಷ್ಟಿಯೂ ನಿಮ್ಮ ಮೇಲಿದೆ. ನೀವು ಮಾಡ್ತಿರೋ ಕೆಲಸ, ನೀವು ನೊಂದ್ಕೋತಾ ಇದ್ದೀರಾ. ಆ ವ್ಯಕ್ತಿ ಏನು ನೀವು ಯಾರನ್ನ ಕಳ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಮಿಂದ ತ್ಯಜಿಸಿ ಹೋಗಿದ್ದಾರೆ. ಆ ವ್ಯಕ್ತಿಯು ಕೂಡ ನಿಮ್ಮ ಬಗ್ಗೆ ಹೆಚ್ಚು ವರಿ ಮಾಡ್ತಿದ್ದಾರೆ. ನಿಮ್ಮ ಪೂರ್ವಜರ ಅನುಗ್ರಹ, ಆಶೀರ್ವಾದ ಪಾಯಿಂಟ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ನಾ ಆಗಲೇ ಹೇಳಿದಾಗೆ ನರಸಿಂಹಸ್ವಾಮಿ ಸ್ತೋತ್ರನ ನಿಮ್ಮ ಮನೆಯಲ್ಲಿ ಹಾಕಿ ಒಂದು ಪಾಸಿಟಿವ್ ವೈಬ್ಸ್ ನಿಮಗೆ ಸಿಗುತ್ತೆ. ಭೂಮಿಗೆ ಸಂಬಂಧಪಟ್ಟಾಗಿ ಏನು ಕೆಲಸನ ಮಾಡಿದ್ರಿ ಅದರಲ್ಲಿ ಹೆಚ್ಚು ಮೋಸ ಹೋಗಿರಬಹುದು, ಅಥವಾ ನಿಮಗೆ ಹೆಚ್ಚು ಭೂಮಿನೇ ಖರೀದಿ ಮಾಡಿದ ಮೇಲಿಂದ ಹೆಚ್ಚಿನ ತೊಂದರೆ ಆಗ್ತಿದೆ ಅಂತ ನಿಮಗೆ ಅನಿಸಿರಬಹುದು. ಅಥವಾ ನಿಮಗೆ ಆ ಭೂಮಿನ ಮಾರಾಟ ಮಾಡಲಿಕ್ಕೆ ಯಾರೋ ನೆಗೆಟಿವಿಟಿ ಕೂಡ ಮಾಡಿರಬಹುದು. ಪಾಯಿಂಟ್ ನಂಬರ್ 1, ಆ ಭೂಮಿಗೆ ಸಂಬಂಧಪಟ್ಟಾಗೆ ಏನು ಪ್ರಾಬ್ಲಮ್ಸ್ ಇದೆ, ನಿಮ್ಮ ಜಾತಕನ ಪರಿಶೀಲನೆ ಮಾಡಿ, ಖಂಡಿತ ಅದರಲ್ಲಿ ನಿಮಗೆ ಉತ್ತರ ಸಿಗಬಹುದು. ಪಾಯಿಂಟ್ ನಂಬರ್ 1, ಎಸ್, ಎಸ್, ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರ್ತಿದೆ, ಹೊಸ ಒಂದು ಗೆಲುವು ನಿಮಗೆ ಸಿಗ್ತಿದೆ ಅಂತ ನೀವು ಪಾಸಿಟಿವ್ ಆಗಿ ನಂಬಿದ್ದೀರಾ. ಏನು ಹೋಪ್ಸ್ನ ಕಳ್ಕೊಂಡಿದ್ರಿ, ಖಂಡಿತ ಈ ಒಂದು ವೀಕಲ್ಲಿ ಮತ್ತೆ ಒಂದು ಪವರ್ ನಿಮಗೆ ಸಿಗ್ತಿದೆ. ಭಗವಂತ ಇದ್ದಾರೆ. ಏನು ನೆಗೆಟಿವಿಟಿ ಆಗಿದೆ ಅದರಿಂದ ಈಚೆ ಬರ್ತಿದ್ದೀರಾ. ಆ್ಯಂಡ್ ನಿಮಗೆ ಹೆಚ್ಚಿನ ಬದಲಾವಣೆನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಓಕೆ, ಹೊಸ ಪ್ರೀತಿ ಬರ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನಿಮಗೆ ಯಾರಿಂದ ನೋವಾಗಿತ್ತು ಆ ವ್ಯಕ್ತಿ ಮುಂದೆ ನೀವು ನಿರೂಪಿಸ್ಕೊಳ್ಳೋಕ್ಕೆ ಒಂದು ಸ್ಟ್ರಾಂಗ್ ಎನರ್ಜಿ ಸಿಗ್ತಿದೆ. ಆ್ಯಂಡ್ ಜಾಬ್ ಕೂಡ ಸಿಗ್ತಿದೆ.
ಕಮೆಂಟಲ್ಲಿ ತಿಳಿಸ್ತಿದ್ರಿ ನನಗೆ ಜಾಬ್ ಇನ್ನೂ ಸಿಕ್ಕಿಲ್ಲ, ನಿಮ್ಗೆ ಹೇಳ್ತಿದ್ದೀರಾ ಜಾಬ್ ಸಿಗುತ್ತೆ ಅಂತ. ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಏನು ಬ್ಯಾಕ್ ಓವರ್ ಆಗಿತ್ತು, ಹಿಂದೆ ಏನು ನಿಮಗೆ ನೋವಾಗಿತ್ತು, ನೆಗೆಟಿವಿಟಿ ಆಗಿದೆ, ಎಸ್ ಈ ಒಂದು ವೀಕಲ್ಲಿ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೇಡಿ. ಈ ಒಂದು ವೀಕಲ್ಲಿ ನಿಮಗೆ ಸಿಗಬೇಕಾಗಿರೋ ಆಪರ್ಚುನಿಟಿ ನಿಮಗೆ ಸಿಗ್ತಿದೆ. ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಆ್ಯಂಡ್ ಕೆಲವರಿಗೆ ಇಲ್ಲಿ ಸಡನ್ ಟ್ರಾವೆಲಿಂಗ್ ಬರ್ತಿದೆ. ಆ ಟ್ರಾವೆಲಿಂಗಲ್ಲಿ ನಿಮ್ಮ ಮನಸ್ಸಿಗೆ ಒಂದು ರೀತಿ ಚಂಚಲತೆ ಮೂಡಿಸ್ಬೋದು. ನಿಮ್ಮ ಒಂದು ಜಾಬ್ ವಿಚಾರವಾಗಿ ಹೆಚ್ಚಿನ ಟೆನ್ಷನ್ ಇರಬಹುದು ಈ ಒಂದು ವೀಕಲ್ಲಿ. ಎಸ್ ಏನು ನಿಮಗೆ ಚಂಚಲತೆ ಭಯ ಅನ್ನಿಸ್ತಿದೆ, ಅದರಿಂದ ನಿಮಗೆ ಆ ಒಂದು ಸ್ಟ್ರೆಸ್ಸಿಂದ, ಆ ಒಂದು ಭಯದಿಂದ ಈಚೆ ಬರ್ತಿದ್ದೀರಾ ಕೂಡ. ಆ್ಯಂಡ್ ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡೋ ಟೈಮ್ ಬಂದಿದೆ ಆ್ಯಂಡ್ ಹೊಸ ಬಿಗಿನಿಂಗ್ ಇದೆ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ. ಒಂದು ರೀತಿ ತುಂಬಾ ಚೇಂಜಸ್, ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಸೂರ್ಯದೇವರ ಅನುಗ್ರಹ ಕೂಡ ಇದೆ. ಆ್ಯಂಡ್ ಹಿಂದೆ ಆಗಿರೋ ಮಿಸ್ಟೇಕ್ಸ್ನ ಮತ್ತೆ ಮಾಡಬೇಡಿ. ಹಿಂದೆ ಮಾಡಿರೋ ಮಿಸ್ಟೇಕ್ಸ್ ಏನಿದೆ ಅಥವಾ ನೀವೇನು ತಗೊಳ್ತಾ ಇರೋ ಡಿಸಿಷನ್ ನಿಮ್ಗೆ ಯಾಕೋ ಸರಿ ಇಲ್ಲ ಅಂದರೂ ಬಲವಂತವಾಗಿ ಮಾಡ್ತಿದ್ರಿ, ಆ ಸ್ಥಳದಲ್ಲಿ ಬಲವಂತವಾಗಿ ಇದ್ದು ಕೆಲಸ ಮಾಡ್ತಿದ್ರಿ, ಅಥವಾ ನಿಮ್ಗೆ ಇಷ್ಟ ಆಗಿಲ್ದಿರೋ ರಿಲೇಷನ್ಶಿಪ್ಪಲ್ಲಿ ನೀವು ಅವ್ರಿಗೋಸ್ಕರ ನೀವು ಹೆಚ್ಚು ತ್ಯಾಗನ ಮಾಡಿ ನೋವನ್ನು ಪಡ್ಕೊಂಡಿದ್ದೀರಾ, ನೋವಿದೆ ನಿಮ್ಮ ಮನಸ್ಸಲ್ಲಿ, ಹಿಂದೆ ಆಗಿರೋ ಮಿಸ್ಟೇಕ್ಸ್ ಅದು. ಅದರಿಂದ ಈಚೆ ಬನ್ನಿ. ಬಿಕಾಸ್ ಈಗ ನಿಮ್ಮ ಇಷ್ಟದಂತೆ ಇರಿ, ನಿಮಗೇನು ಅನಿಸುತ್ತೆ ಅದನ್ನು ಮಾಡಿ. ಆ್ಯಂಡ್ ನಿಮಗೆ ಹೊಸ ಪ್ರೀತಿ ಬರ್ತಿದೆ, ನಿಮ್ಮ ಜೀವನಕ್ಕೆ ಹೊಸ ಒಂದು ದಾರಿ ಭಗವಂತ ಮಾಡಿಕೊಡ್ತಿದ್ದಾರೆ. ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಶತ್ರುಗಳ ವಿರುದ್ಧ ಅಥವಾ ನಿಮಗಿಷ್ಟ ಯಾರು ನೀವು ಯಾರನ್ನ ಇಷ್ಟಪಟ್ಟು ಆ ವ್ಯಕ್ತಿ ನಿಮಗೆ ಹೆಚ್ಚಿನ ಹರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಮುಂದೆ ಬನ್ನಿ. ಖಂಡಿತ ಇನ್ನಷ್ಟು ಬದಲಾವಣೆ, ಇನ್ನಷ್ಟು ಹೊಸ ಚೇಂಜಸ್ನ ನೀವು ನೋಡೋ ಅವಕಾಶ ಭಗವಂತ ನಿಮಗೆ ಮಾಡಿಕೊಡ್ತಿದ್ದಾರೆ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1. ಎಸ್, ತುಂಬ ನಿಮ್ಮ ಮನೆ ಫ್ಯಾಮಿಲಿ ಬಗ್ಗೆ ತುಂಬ ಭಯ ಪಟ್ಟಿದ್ದೀರಾ. ತುಂಬ ಶಾಂತತೆ ಇಲ್ಲ, ತುಂಬ ಕಿರಿಕಿರಿ ಅನ್ನಿಸ್ತದೆ ಮನೆಯಲ್ಲಿ. ವಾತಾವರಣ ಯಾಕೋ ಒಂದು ರೀತಿ ನಿಮಗೆ ನೀವೇನೇ ಮಾತಾಡಿದ್ರು ಅಥವಾ ನೀವೇನೇ ಹೇಳದೆ ಹೋದರೂ ಮೌನವಾಗಿದ್ದರೂ ತುಂಬ ಕಿರಿಕಿರಿ ಭಯ ಅನ್ನಿಸ್ತದೆ. ಆ್ಯಂಡ್ ನೀವಿರೋ ಸ್ಥಳನ ಚೇಂಜ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರಬಹುದು. ಎಸ್, ನಿಮ್ಮ ಇರೋ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಆ ಸ್ಥಳದಲ್ಲಿ ನಿಮಗೆ ಸಿಗೋ ಅವಕಾಶಗಳನ್ನು ನೀವು ಈಗ ನಂಬ್ತಿದ್ದೀರಾ, ಹಾಗೂ ತುಂಬ ಭರವಸೆ ಕೂಡ ಇದೆ ಆ್ಯಂಡ್ ತುಂಬಾ ಬೆಳಕಿದೆ. ಸೂರ್ಯದೇವರ ಅನುಗ್ರಹ ನಿಮ್ಮ ಮನೆಯ ಮೇಲಿದೆ. ಏನು ನಿಮ್ಮ ನಿಮ್ಮ ಮನೆಯ ಕಾರಿಡಾರಲ್ಲಿ ಏನಾದರೂ ಭಿನ್ನವಾಗಿರೋ ವಸ್ತುಗಳನ್ನ ನೀವು ಇಟ್ಟಿರಬಹುದೇನೋ, ಅದನ್ನು ಕ್ಲೆನ್ಸ್ ಮಾಡಿ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವರು ಮಾತ್ರ ತಗೊಳ್ಳಿ. ಏನು ಅಲೋನ್ ಫೀಲ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ, ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ, ಹೊಸ ಸ್ನೇಹಿತರು ನಿಮ್ಮ ಬದುಕಿಗೆ ಬರ್ತಿದ್ದಾರೆ. ಏನನ್ನು ಫೇಸ್ ಮಾಡ್ತಿದ್ರಿ ಇಷ್ಟು ದಿವಸ, ಏನು ನೋವನ್ನು ಅನುಭವಿಸಿದ್ದೀರಾ, ಅದರಿಂದ ನಿಮಗೆ ರಿಲೀಸ್ ಸಿಗ್ತಿದೆ. ಎಸ್, ಎಷ್ಟೇ ನೀವು ನಿಮ್ಮ ಶತ್ರುಗಳನ್ನು ನಂಬಿ ಅವರಿಗೆ ಮತ್ತೊಂದು ಚಾನ್ಸ್ ಕೊಡ್ತಿದ್ರು, ಆ ವ್ಯಕ್ತಿಗಳು ಇನ್ನೊಂದು ಮುಖವಾಡ ಹಾಕ್ಕೊಂಡು ನಿಮ್ಮ ಮುಂದೆ ಬಂದು ನಿಲ್ತಿದ್ದಾರೆ. ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಬರ್ತಿರಬಹುದು. ಆ ವ್ಯಕ್ತಿಗಳ ಮುಖವಾಡನ ನೀವು ಈ ಒಂದು ವೀಕಲ್ಲಿ ಕಳಿಸ್ತಿದ್ದೀರಾ. ಆ ವ್ಯಕ್ತಿಯ ಇನ್ನೊಂದು ಮುಖವಾಡ ಭಗವಂತ ನಿಮ್ಮ ಮುಂದೆ ಕಳಿಸಿ ತೋರಿಸ್ತಿದ್ದಾರೆ. ಎಸ್, ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು ಅನ್ನೋ ಆಲೋಚನೆ ನಿಮಗೆ ಬಿಟ್ಟಿದ್ದು. ಯಾವುದು ಸರಿ ಅನಿಸುತ್ತೆ, ಯಾವುದು ಸರಿ ಅನಿಸಲ್ಲ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಎಸ್, ಏಂಜಲ್ಸಿಂದ ಏನು ಬ್ಲೆಸ್ಸಿಂಗ್ ಸಿಗ್ತಿದೆ ಫೈಲ್ ನಂಬರ್ 1ಗೆ ನೋಡೋಣ. ಎಸ್, ನಿಮ್ಮ ಮನೆಗೆ ಈ ಒಂದು ವೀಕಲ್ಲಿ ದೇವಿಯ ವಿಗ್ರಹ ಕೂಡ ನೀವು ತಗೊಂಡು ಬರ್ತಿರಬಹುದು. ಅದನ್ನು ನೀವು ಅದಕ್ಕೆ ನೀವು ಹೆಚ್ಚಿನ ಪೂಜೆನ ಸಲ್ಲಿಸ್ತಿರಬಹುದು. ಹೆಚ್ಚಿನ ನಿಮ್ಮ ಲೈಫಲ್ಲಿ ಬದಲಾವಣೆನ ನೀವು ನೋಡ್ತಿರಬಹುದು. ಪಾಯಿಂಟ್ ನಂಬರ್ 1, ಯಾವುದಕ್ಕೆ ನೋ ಹೇಳಬೇಕು, ಯಾವುದಕ್ಕೆ ನಿಮಗೆ ಇಷ್ಟ ಇಲ್ಲದಿರೋ ಅಂತಹ ಒತ್ತಡವಾಗಿ ನಿಮ್ಗೆ ಯಾರು ಒತ್ತಡ ಮಾಡ್ತಿದ್ದಾರೆ ಆ ವಿಚಾರಕ್ಕೆ ನೀವು ಹೆಚ್ಚು ತಲೆ ಕೆಡಿಸ್ಕೋತಿದ್ದೀರಾ. ನಿಮ್ಗೆ ಯಾವ್ದು ನೋ ಹೇಳಬೇಕು ಅನಿಸುತ್ತೆ, ನಿಮ್ಮ ನಿರ್ಧಾರ ನೋ ಅಂತಲೇ ಹೇಳಿ. ಯಾವುದಕ್ಕೆ ಎಸ್ ಹೇಳಬೇಕು ಅಂತ ಅನಿಸುತ್ತೆ ಅದಕ್ಕೆ ಎಸ್ ಅಂತ ಹೇಳಿ. ಯಾವುದು ಬೇಡ ನಿಮ್ಮ ಮನಸ್ಸಲ್ಲಿ ಆಲೋಚನೆ, ಎಸ್ ಅದರಿಂದ ಈಚೆ ಬನ್ನಿ. ಆ ಒಂದು ಟೈಮಿಂಗಲ್ಲಿ ನಿಮಗೆ ಹರ್ಟ್ ಆಗಿರಬಹುದು, ನೋವಾಗಿರಬಹುದು, ಹಿಂಸೆ ಆಗಿರಬಹುದು.
ಬಟ್ ಅದೇ ಆ ಟೈಮಿಂಗ್ ಏನಾಗಿದೆ ಆ ಟೈಮಿಂಗ್ ಅಲ್ಲೇ ಬಿಡಿ, ಅದರಿಂದ ನೀವು ಈಚೆ ಬನ್ನಿ. ಮುಂದಿನ ಬದಲಾವಣೆ ಬಗ್ಗೆ ಗಮನ ಕೊಡಿ, ಸಿಗ್ತಾ ಇರೋ ಅವಕಾಶನ ಉಪಯೋಗಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 1, ಎಸ್, ಯಾರೂ ಇಲ್ಲ ಅಂತ ನೀವು ಏನು ಅಂದ್ಕೊಳ್ತಿದ್ದೀರಾ ನಿಮ್ಮ ಲೈಫಲ್ಲಿ, ಯಾರೂ ಇಲ್ಲ ಅಂತ ನೀವು ಹೇಳೋಗೇ ಇಲ್ಲ. ಬಿಕಾಸ್ ಭಗವಂತ ನಿಮ್ಮ ಜೊತೆ ಇದ್ದಾರೆ. ಭಗವಂತನ ಅನುಗ್ರಹ ಪಾಯಿಂಟ್ ನಂಬರ್ 1ಗೆ ಹೆಚ್ಚಾಗಿ ಸಿಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಸ್, ತಾಯಿ ಚೌಡೇಶ್ವರಿ ಅಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಸಿಗಲಿ, ಹೆಚ್ಚಿನ ಅನುಗ್ರಹಿಸಲಿ. ಹಾಗೂ ಏನು ನಿಮ್ಮ ಲೈಫಲ್ಲಿ ಏನು ನೀವು ಈ ಒಂದು ವೀಕಲ್ಲಿ ಮಾಡ್ತಿರೋ ಕೆಲಸದಲ್ಲಿ ಬದಲಾವಣೆ ಬೇಕು, ಅಮ್ಮನ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಎಸ್, ಇಷ್ಟು ಪೇಷನ್ಸಿಂದ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪಾಯಿಂಟ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ ಆ್ಯಂಡ್ ಯಾವುದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗುತ್ತೆ ನಿಮಗಾಗಿ ನೋಡೋಣ. ಎಸ್, ಪಾಯಿಂಟ್ ನಂಬರ್ 2. ಈ ನಂಬರ್ಸ್ನ ನೀವು ಜಾಸ್ತಿ ವಾಚ್ ಮಾಡ್ತಿರ್ಬೋದು. 222 ನಂಬರ್. ಎಸ್, ಏಂಜಲ್ಸಿಂದ ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗ್ತಿದೆ, ಹೊಸ ಪ್ರೀತಿ ನಿಮ್ಮ ಬದುಕಿಗೆ ಬರ್ತಿದೆ, ಹಾಗೂ ನಿಮಗೇನೋ ಒಂದು ಸ್ಟ್ರಾಂಗ್ ಮೆಸೇಜ್ ಸಿಗ್ತಿದೆ. ಆ್ಯಂಡ್ ನೀವೇನು ನೋವು ತಿಂತಿದ್ದೀರಾ, ಆ ನೋವಿಂದ ಈಚೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ಕಷ್ಟದ ದಿನಗಳು ಹೋಗ್ತಿದೆ, ಹೊಸ ಬದುಕು ಹಾಗೂ ಹೊಸದೇನೋ ನಿಮ್ಮ ಲೈಫಿಗೆ ಬರ್ತಿದೆ ಆ್ಯಂಡ್ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಹಾಗೂ ಈ ಪಾಸಿಟಿವ್ ಎನರ್ಜಿ ಹೇಗೆ ಸಿಗ್ತಿದೆ ನಿಮ್ಮ ಲೈಫಲ್ಲಿ, ನೀವು ಮಾಡ್ತಿರೋ ಪೂಜೆಯಲ್ಲಿ ಭಗವಂತ ನಿಮಗೆ ಹೆಚ್ಚಿನ ಅನುಗ್ರಹಿಸ್ತಿದ್ದಾರೆ, ಹೂವು ಪ್ರಸಾದ ನಿಮಗೆ ಸಿಗ್ತಿದೆ. ಹಾಗೂ ನೀವು ಮಾಡ್ತಿರೋ ಪೂಜೆಯಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಭಗವಂತನಿಂದ ಹೂ ಪ್ರಸಾದ ಸಿಗ್ತಿದೆ. ಹಾಗೂ ತುಂಬಾ ಬದಲಾವಣೆ ನಿಮಗೆ ಈ ಒಂದು ವೀಕಲ್ಲಿ ಆಗ್ತಿದೆ. ಹಾಗೂ ರಾಯರ ಅನುಗ್ರಹ ನಿಮಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಸಿಗ್ತಿದೆ. ರಾಯರ ಪ್ರಸಾದ ಕೂಡ ನಿಮಗೆ ಸಿಗ್ತಿರ್ಬೋದು ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2. ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ಬರ್ತಿದೆ ನೋಡೋಣ ಪಾಯಿಂಟ್ ನಂಬರ್ 2ಗೆ. ಎಸ್, ಭೂಮಿಗೆ ಸಂಬಂಧಪಟ್ಟಾಗೆ ಏನು ನಿಮಗೆ ಪ್ರಾಬ್ಲಮ್ಸ್ ಇತ್ತು, ಭೂಮಿ ಖರೀದಿ ಮಾಡಲಿಕ್ಕೆ, ಸ್ವಂತ ಮನೆ ಖರೀದಿ ಮಾಡಲಿಕ್ಕೆ, ಈ ಒಂದು ವೀಕಲ್ಲಿ ನಿಮಗೆ ಸ್ವಂತ ಭೂಮಿ, ಸ್ವಂತ ಮನೆ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚಿನ ಫಲ ಆಗ್ತಿದೆ. ನೀವು ಏನು ಪ್ರಯತ್ನ ಪಡ್ತಿದ್ದೀರಾ, ಹೆಚ್ಚಿನ ಅನುಕೂಲತೆಗಳನ್ನು ನೋಡ್ತಿದ್ದೀರಾ, ಹೆಚ್ಚಿನ ಬದಲಾವಣೆ ನೋಡ್ತಿದ್ದೀರಾ, ಹೆಚ್ಚು ಸಕ್ಸಸ್ ಇದೆ. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ ಭೂಮಿ ಕೆಲಸ ಏನು ನಿಮಗೆ ನಿಮ್ಮ ವ್ಯವಸಾಯ ಮಾಡ್ತಿದ್ದೀರಾ, ಹೆಚ್ಚು ಲಾಭ ಇಲ್ಲ ಅಂತ ವರಿ ಮಾಡ್ತಿದ್ದೀರಾ. ನಿಮ್ಮ ಒಂದು ಸ್ವಂತ ಭೂಮಿಯಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಹಾಗೂ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಸಾಕಷ್ಟು ಮೆಸೇಜಸ್ ಸಿಗ್ತದೆ, ಹಾಗೂ ಅವರಿಂದ ನಿಮಗೆ ಉಡುಗೊರೆ ಸಿಗ್ತದೆ. ಅಥವಾ ಅವ್ರು ಮಾಡ್ಕೊಂಡು ಬಂದಿರೋ ಪೂಜೆ, ಅವ್ರು ಮಾಡ್ಕೊಂಡು ಬಂದಿರೋಂತಹ ಒಂದು ಏನು ಒಳ್ಳೆ ಕೆಲಸಗಳು, ಹಾಗೂ ಅವರೇನು ನಿಮ್ಮ ತಲಾಂತರದಿಂದ ಬಂದಿರೋ ಸಂಪ್ರದಾಯನ, ಪೂಜೆನ ನಿಮಗೆ ಈ ಒಂದು ವೀಕಲ್ಲಿ ಒಪ್ಪಿಸ್ತಿರಬಹುದು, ಅಧಿಕಾರ ಕೊಡ್ತಿರಬಹುದು. ಏನೋ ಒಂದು ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂತ ನೀವು ವರಿ ಮಾಡ್ತಿದ್ರಿ, ಯಾವುದರಲ್ಲಿ ಬ್ಯಾಲೆನ್ಸ್ ಸಿಗ್ತಿಲ್ಲ, ಏನು ನಿಮಗೆ ತುಂಬಾ ನೋವು ಉಂಟಾಗಿತ್ತು, ಅದರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಮನೆ ದೇವರಿಂದ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಎಲ್ಲಿ ನೀವು ನೀರು ಹರಿಯೋ ಸ್ಥಳಗಳಲ್ಲಿ ಭೇಟಿ ಕೊಡ್ತಿದ್ದೀರಾ ಅಥವಾ ಟ್ರಾವೆಲ್ ಮಾಡ್ತಿದ್ದೀರಾ ನೀರು ಹರಿಯೋ ಸ್ಥಳದಲ್ಲಿ, ಅಲ್ಲಿ ನಿಮಗೆ ಬೆಳ್ಳಿ ವಸ್ತುಗಳು ಸಿಗಬಹುದು.
ಅದು ವಿಗ್ರಹ ಆಗಿರ್ಬೋದು, ಸಮಥಿಂಗ್ ಏನೋ ಒಂದು ಬೆಳ್ಳಿ ವಸ್ತುಗಳು ನಿಮಗೆ ಸಿಗಬಹುದು. ಹಾಗೂ ಈ ಒಂದು ವೀಕಲ್ಲಿ ಎಲ್ಲೋ ನೀರು ಹರಿಯೋ ಸ್ಥಳದಲ್ಲಿ ನಿಮಗೆ ಹೆಚ್ಚಿನ ಒಂದು ಏನೋ ಒಂದು ಸೂಚನೆ, ಭಗವಂತನ ಸೂಚನೆ ನಿಮಗೆ ಹಾಗೂ ನಮ್ಮ ಎಲ್ಲರಿಗೂ ಒಂದು ನೀರು ಹರಿಯೋ ಸ್ಥಳದಲ್ಲಿ ತಾಯಿಯ ಮೂರುತಿ ಕೂಡ ಸಿಗಬಹುದು. ಏನೋ ಅಲ್ಲಿ ತುಂಬ ವೈಬ್ ಸಿಗ್ತಿದೆ. ನಿಮ್ಮ ಜಮೀನಲ್ಲಿ ನೀವೇನಾದರೂ ಏನು ವ್ಯವಸಾಯ ಮಾಡ್ತಿದ್ದೀರಾ, ಅಲ್ಲಿ ನೀವೇನಾದರೂ ಡಿಗ್ ಮಾಡಿದ್ರೆ, ಅಲ್ಲಿ ಏನಾದರೂ ಬೆಳಿಲಿಕ್ಕೆ ನೀವು ಈ ಒಂದು ವೀಕಲ್ಲಿ ನಿಮ್ಮ ಭೂಮಿಗೆ ನೀವು ಏನು ವ್ಯವಸಾಯ ಮಾಡ್ತಿದ್ದೀರಾ ಆ ಭೂಮಿಯಲ್ಲಿ ಏನೋ ನಿಮಗೆ ಒಂದು ತಾಯಿಯ ಮೂರ್ತಿಯೋ ವಿಗ್ರಹ ಏನೋ ಒಂದು ಸಿಗಬಹುದು. ಆ್ಯಂಡ್ ತುಂಬಾ ಬದಲಾವಣೆನ ನೀವು ನೋಡ್ತಿದ್ದೀರಾ. ಹಾಗೂ ನಮಗೆ ಈ ಒಂದು ಮೆಸೇಜಸ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ತಿಳಿತಿರಬಹುದು. ನೀರು ಹರಿಯೋ ಸ್ಥಳದಲ್ಲಿ ವರಾಹಿ ದೇವಿಯ ವಿಗ್ರಹನೋ ಏನೋ ಒಂದು ನಮಗೆ ಸಿಗ್ತಾ ಇರಬಹುದು. ಅದು ನಮಗೆ ಈ ಎಲ್ಲರಿಗೂ ಒಳ್ಳೆಯದಾಗ್ತಿದೆ, ರಕ್ಷಣೆ ಸಿಗ್ತಿದೆ. ಎಸ್, ಇಲ್ಲಿ ಏನೂ ಒಂದು ಮೆಸೇಜ್ ಹೇಳ್ತಿದೆ. ಎಸ್, ತುಂಬ ಪಾಸಿಟಿವ್ ವೈಬ್ ಸಿಗ್ತಿದೆ. ಆ ದೇವಿಗೆ ಸಂಬಂಧಪಟ್ಟಾಗೆ ಆ ವಸ್ತುಗಳು ಚಿನ್ನದ ವಸ್ತು ಆಗಿರಬಹುದು, ಬೆಳ್ಳಿಯ ವಸ್ತು ಆಗಿರಬಹುದು, ಅಥವಾ ವಿಗ್ರಹನೇ ಆಗಿರಬಹುದು. ಅದು ನಮಗೆ ಎಲ್ಲರಿಗೂ ಕಾಣಿಸ್ತಿದೆ ನೀರು ಹರಿಯೋ ಸ್ಥಳದಲ್ಲಿ, ಅಥವಾ ಯಾರೋ ಜಮೀನಲ್ಲೋ ಅಥವಾ ನಿಮ್ಮ ಜಮೀನಲ್ಲೇ ಆಗಿರಬಹುದು. ಏನೋ ಹೆಚ್ಚಿನ ಅನುಕೂಲತೆಗಳು ಹಾಗೂ ತಾಯಿಯ ಆಶೀರ್ವಾದ ದೃಷ್ಟಿ ನಿಮ್ಮ ಮೇಲಿದೆ. ನಿಮ್ಮಿಂದ ಪೂಜೆ ಮಾಡಿಸ್ಕೋತಿರಬಹುದು ತಾಯಿ. ಎಸ್, ಆಂಜನೇಯರ ಅನುಗ್ರಹ ಹೆಚ್ಚಾಗಿದೆ ಫೈಲ್ ನಂಬರ್ 2ಗೆ. ಹಾಗೂ ಏನು ಕೆಲಸ ಸಿದ್ಧಿ ಆಗಬೇಕು ಅಂತ ಕೇಳ್ಕೊಂಡಿದ್ದೀರಾ, ಖಂಡಿತ ಸಿದ್ಧಿ ಆಗ್ತಿದೆ ಈ ಒಂದು ವೀಕಲ್ಲಿ. ಆ್ಯಂಡ್ ನಿಮ್ಮ ಮಕ್ಕಳ ಜೀವನದಲ್ಲಿ ಇನ್ನೆಷ್ಟು ಬದಲಾವಣೆ ನೋಡಬೇಕು, ಅಥವಾ ಅವ್ರ ಜಾಬ್ಗೆ ಸರ್ಚ್ ಮಾಡ್ತಿದ್ರೆ ಜಾಬ್ ಕೂಡ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಮಾಡ್ತಿರೋ ಕೆಲಸಗಳು, ಅವರು ಇಡ್ತಾ ಇರೋ ಹೆಜ್ಜೆಗಳು ಹಾಗೂ ಅವ್ರು ತಗೊಳ್ತಾ ಇರೋ ನಿರ್ಧಾರಗಳಲ್ಲಿ ನಿಮಗೆ ಹೆಚ್ಚಿನ ಹೆಮ್ಮೆ, ಖುಷಿ ಸಿಗ್ತಿದೆ. ಹಾಗೂ ತುಂಬಾ ಹೆಮ್ಮೆ ಪಡ್ತಿದ್ದೀರಾ, ತುಂಬಾ ಖುಷಿ ಇದೆ ನಿಮಗೆ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಆಂಜನೇಯರ ಹೆಚ್ಚು ಸ್ತೋತ್ರಗಳನ್ನಾಗಿರಬಹುದು, ಆಂಜನೇಯ ಫೋಟೋಸ್ನ ನೀವು ಹೆಚ್ಚಾಗಿ ನೋಡ್ತಿರಬಹುದು. ಏನೋ ಒಂದು ಮೆಸೇಜ್ ನಿಮಗೆ ಆಂಜನೇಯ ಹೇಳ್ತಿದ್ದಾರೆ, ಆದರೆ ನಿಮಗೆ ಅದು ಗೊತ್ತಾಗದೇ ಇರಬಹುದು, ಕನ್ಫ್ಯೂಷನ್ಸ್ ಆಗಬಹುದು, ಅಥವಾ ನಿಮ್ಮನ್ನು ಪರೀಕ್ಷೆ ಮಾಡ್ತಿರಬಹುದು. ಖಂಡಿತ ಈ ಒಂದು ವೀಕಲ್ಲಿ ಬಹಳಷ್ಟು ಅಚ್ಚರಿನ ನೀವು ನೋಡ್ತಿದ್ದೀರಾ. ಚಂದ್ರದೇವರ ಅನುಗ್ರಹ ಇದೆ ನಿಮ್ಮ ಸರೌಂಡಿಂಗ್, ಹಾಗೂ ನಿಮ್ಮ ಮುಂದೆ ಏನು ನಡೀತಿದೆ, ಹಿಂದೆ ಏನು ನಡೀತಿದೆ ಅನ್ನೋದನ್ನು ಹೆಚ್ಚು ನಿಮಗೆ ಸೂಚನೆಗಳನ್ನ ಕೊಡ್ತಿದ್ದಾರೆ. ಇಲ್ಲಿ ಯಾರೇ ಸಿಂಗಲ್ಸ್ ಇದ್ದೀರಾ, ಈ ಒಂದು ವೀಕಲ್ಲಿ ನಿಮಗೆ ವಧುವರ ಫಿಕ್ಸ್ ಆಗ್ತಿದೆ, ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಅದು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿನ ಹೆಚ್ಚು ಕೇಳ್ತಿದ್ದೀರಾ, ನಿಮಗೆ ತುಂಬ ಮನಸ್ಸಿಗೆ ಸಂತೋಷ ಆಗ್ತಿದೆ. ಎಸ್, ಕಲ್ಕಿ ಬಂದಿದ್ದಾರೆ, ಬಹಳಷ್ಟು ಇನ್ಫಾರ್ಮೇಷನ್ಸ್ನ ತಿಳಿಸ್ಲಿಕ್ಕೆ ಕಲ್ಕಿ ಬಂದಿದ್ದಾರೆ. ಹಾಗೂ ಬಹಳಷ್ಟು ತಿಳಿಲಿಕ್ಕೆ ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಲೈಫಲ್ಲಿ ಯಾರು ಹರ್ಟ್ ಮಾಡಿದ್ದಾರೆ, ಅಥವಾ ಯಾರು ಏನು ಹರ್ಟ್ ಆಗ್ತಿದ್ದೀರಾ, ಅಥವಾ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ಹೆಚ್ಚಿನ ಒಂದು ಸೂಚನೆನ ತೋರಿಸ್ಲಿಕ್ಕೆ ಕಲ್ಕಿ ಈ ಒಂದು ವೀಕಲ್ಲಿ ಬಹಳಷ್ಟು ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ನ ತೋರಿಸ್ತಿದ್ದಾರೆ. ಹಾಗೂ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ, ಇಲ್ಲಿ ಯಾರು ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ, ಯಾರನ್ನ ನೀವೇನು ಬೆಳವಣಿಗೆ ನಿಮ್ಮ ಲೈಫಲ್ಲಿ ನೋಡ್ತಿದ್ದೀರಾ ಆ ಬೆಳವಣಿಗೆ ಆಗಬಾರ್ದು ಅಂತ ಏನು ನೆಗೆಟಿವಿಟಿ ಮಾಡಿದ್ದಾರೆ, ನಿಮಗೆ ಹಾಗೂ ನಮಗೆ ಎಲ್ಲರಿಗೂ ಇಲ್ಲಿ ಒಂದು ಮೆಸೇಜ್ ತಲುಪಬೇಕಾಗಿರ್ಬಹುದು. ಕಲ್ಕಿ ಅದಕ್ಕೆ ಬಹಳಷ್ಟು ಉತ್ತರನ ನಮಗೆ ಕೊಡ್ತಿದ್ದಾರೆ. ಎಸ್, ಸ್ಟ್ರಾಂಗ್ ಮೆಸೇಜ್ ಸಿಗ್ತಿದೆ. ಇಲ್ಲಿ ಭಗವಂತ ಇದ್ದಾರೆ. ಆ್ಯಂಡ್ ಎಲ್ಲಿ ಸತ್ಯ ನ್ಯಾಯ ಇದೆಯೋ ಅಲ್ಲಿ ಹೆಚ್ಚಿನ ಜಯ ಸಿದ್ಧಿ ಆಗ್ತಿದೆ. ನೀವು ಸತ್ಯ ನ್ಯಾಯದಿಂದ ನಡೀತಿದ್ದೀರಾ, ಅಲ್ಲಿ ಹೆಚ್ಚಿನ ಬದಲಾವಣೆನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 2, ದೈವದ ಅನುಗ್ರಹ, ದೈವದ ಎನರ್ಜೀಸ್ ಹೆಚ್ಚಾಗಿದೆ. ಹಾಗೂ ಇಲ್ಲಿ ಕೊರಗಜ್ಜರ ಅನುಗ್ರಹ ಕೂಡ ಹೆಚ್ಚಾಗಿದೆ. ಏನೋ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯಲ್ಲಿ ಪ್ರಾರ್ಥನೆನ ಮಾಡಿರಬಹುದು ನೀವು ಕೊರಗಜ್ಜಗೆ, ಅಥವಾ
ದೇವಸ್ಥಾನ ಪ್ರಾರ್ಥನೆ ಮಾಡಿರಬಹುದು ನೀವು ದೇವಸ್ಥಾನದಲ್ಲಿ, ಅಥವಾ ನಿಮ್ಮ ಕನಸಿನಲ್ಲಿ ಕೊರಗಜ್ಜ ಕಾಣಿಸಿರಬಹುದು, ಏನೋ ಸೂಚನೆ ಕೊಡ್ತಿರಬಹುದು, ನೀವು ಅದನ್ನು ಗಮನ ಕೊಡದೇ ಇರಬಹುದೇನೋ. ಗಮನ ಕೊಡಿ, ಹೆಚ್ಚು ನಿಮಗೆ ಅರ್ಥ ಆಗ್ತಿದೆ, ನಿಮ್ಮ ಕನ್ಫ್ಯೂಷನ್ಸ್ ಆಗ್ತಿದೆ, ಏನು ಆಗುತ್ತೆ ಏನು ಅನ್ನೋ ಸೂಚನೆ ನಿಮಗೆ ಗೊತ್ತಾಗದೇ ಇರಬಹುದು. ಹೆಚ್ಚು ಗಮನ ಕೊಟ್ಟರೆ, ಆಳವಾಗಿ ಗಮನ ಕೊಟ್ಟರೆ ನಿಮಗೆ ಅಲ್ಲಿ ಕ್ಲಿಯಾರಿಟಿ ಸಿಗ್ತಿದೆ. ಆ್ಯಂಡ್ ಯಾವುದು ನಿಮಗೆ ಈ ಹಿಂದೆ ಆಗಿರೋ ಮಿಸ್ಟೇಕ್ಸ್ ಆಗಿರಬಹುದು, ಅಥವಾ ನಿಮಗೆ ನೋವು ಮಾಡಿರೋ ವ್ಯಕ್ತಿಗಳಾಗಿರಬಹುದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವ್ರನ್ನ ನೀವು ದೂರ ಇರೋದೇ ಉತ್ತಮ. ಆ್ಯಂಡ್ ಹಿಂದೆ ಆಗಿರೋ ಮಿಸ್ಟೇಕ್ಸಿಂದ ಏನು ನೀವು ನೋವು ತಿಂತಿದ್ದೀರಾ, ಬೇರೆಯವ್ರು ನಿಮ್ಮ ಲೈಫಿಗೆ ಏನು ತೊಂದರೆ ಮಾಡಿದ್ದಾರೆ ಅಥವಾ ಮಿಸ್ಟೇಕ್ಸ್ ಆಗಿದೆ, ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ. ಈ ಒಂದು ವೀಕಲ್ಲಿ ಹೆಚ್ಚು ಅರ್ಥಕೋತಿದ್ದೀರಾ, ಯಾವುದು ಸರಿ ತಪ್ಪುಗಳನ್ನು ತೂಕ ಹಾಕಿ ನೋಡ್ತಿದ್ದೀರಾ. ಆ್ಯಂಡ್ ನೀವು ಸತ್ಯದ ದಾರಿಯಲ್ಲಿ ನಡೀತಿದ್ದೀರಾ. ಭಗವಂತ ಹೆಚ್ಚಿನ ಅನುಗ್ರಹ ನಿಮಗೆ ಮಾಡ್ತಿದ್ದಾರೆ. ಎಸ್, ಈ ಒಂದು ವೀಕ್ ಶನಿವಾರ ನಿಮಗೆ ತುಂಬ ಇಂಪಾರ್ಟೆಂಟ್ ಇರಬಹುದು. ಫೈಲ್ ನಂಬರ್ 2 ನನಗಿಲ್ಲಿ ಏನು ಎನರ್ಜಿ ಬಂದಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ಎಸ್, ಹೃದಯಕ್ಕೆ ಸಂಬಂಧಿಸಿದಂಗೆ ಏನು ನಿಮಗೆ ಪ್ರಾಬ್ಲಮ್ಸ್ ಇರಬಹುದು, BP ಇರಬಹುದು. ಈ ಒಂದು ವೀಕಲ್ಲಿ ಎಲ್ಲವೂ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಹಾಗೂ ನಿಮಗೆ ಬೇಡದಿರೋ ವಿಚಾರನ ಹೆಚ್ಚು ನೀವು ತಲೆಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಕೆಡ್ತಿದೆ. ಬೇಡದಿರೋ ವಿಚಾರಗಳನ್ನ, ಬೇಡದಿರೋ ವ್ಯಕ್ತಿಗಳನ್ನ ದೂರ ಇಡಿ, ಅದನ್ನು ಕಿತ್ತಾಕಿ ಅದರಿಂದ ದೂರ ಇರಿ. ನಿಮಗಾಗಬೇಕಾಗಿರೋ ಒಳ್ಳೆ ಸೂಚನೆಗಳು, ಒಳ್ಳೆ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಿದೆ, ಅದ್ರ ಬಗ್ಗೆ ಗಮನ ಕೊಡಿ. ಎಸ್, ಕಾಳಿ ಮಾತೆ ಇದ್ದಾರೆ, ಹಾಗೂ ಹೆಚ್ಚಿನ ಅನುಕೂಲತೆನ ಮಾಡಲಿಕ್ಕೆ ಭಗವಂತ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ನಿಮ್ಮ ಲೈಫಲ್ಲಿ ಇದ್ದಾರೆ. ಆ ಒಂದು ಎನರ್ಜೀಸ್ನ ನಿಮಗೆ ತೋರಿಸ್ತಿದ್ದಾರೆ. ಏನೋ ಒಂದು ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ನಡೀತಿದೆ. ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿದೆ. ವಿದ್ಯಾರ್ಥಿಗಳಿಗೆ ಏನೋ ಒಂದು ಗುಡ್ ನ್ಯೂಸ್ ಕೂಡ ಇದೆ ನಿಮ್ಮ ಎಜುಕೇಷನಲ್ಲಿ. ಹಾಗೂ ನಿಮ್ಮ ಪೇರೆಂಟ್ಸಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತದೆ. ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ, ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಕ್ಕಲಿ. ಎಸ್, ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಇಲ್ಲಿ ಯಾರಿಗೂ ಸ್ವಲ್ಪ ಸರ್ಪದ ದೋಷ ಇರಬಹುದು, ಅಥವಾ ನಿಮ್ಮ ಪೂರ್ವಜರರೋ ಯಾರೋ ಸರ್ಪಕ್ಕೆ ತೊಂದರೆ ಮಾಡಿದರೆ ಆ ಒಂದು ದೋಷ ನಿಮಗಿರ್ಬಹುದು. ಅದರಿಂದ ನಿವಾರಣೆ ಈ ಒಂದು ವೀಕಲ್ಲಿ ಮಾಡ್ಕೋತಿದ್ದೀರಾ. ಅಥವಾ ನಿಮ್ಮ ಕಣ್ಣ ಮುಂದೆ ಸರ್ಪ ಹೆಚ್ಚು ಕಾಣಿಸ್ತಿರಬಹುದು ನಿಮ್ಮ ಡ್ರೀಮಲ್ಲಿ, ನಿಮ್ಮ ಸರೌಂಡಿಂಗಲ್ಲಿ. ಎಸ್, ಅದಕ್ಕಾಗಿ ನಿಮಗೆ ಸ್ವಲ್ಪ ವಿಘ್ನಗಳಿರಬಹುದು. ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಫೈಲ್ ನಂಬರ್ 2. ಎಸ್, ಕೆಲವು ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ಬೆಂಕಿಗೆ ತಳ್ಳಬೇಕು ಅನ್ನೋ ರೀತಿಯ ಒಂದು ಉದ್ದೇಶ ಇದೆ. ನಿಮ್ಮನ್ನು ಕಷ್ಟಕ್ಕೆ ದೂರಿ ನಿಮಗೆ ತುಂಬಾ ನೋವಾಗಬೇಕು ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಆ ವ್ಯಕ್ತಿಗಳಿಗಿದೆ. ಆ ಒಂದು ಬೆಂಕಿಗೆ ಏನು ತಳ್ಳಬೇಕು, ನಿಮ್ಮ ಲೈಫಲ್ಲಿ ಏನು ನೋವು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅಥವಾ ನಿಮ್ಮ ವಸ್ತುಗಳು, ಅಥವಾ ನಿಮ್ಮನ್ನು ಏನು ಆ ಒಂದು ಹೆಚ್ಚು ನಿಮಗೆ ನಿಮ್ಮ ವಸ್ತುಗಳು, ಇಂಪಾರ್ಟೆಂಟ್ ವಸ್ತುಗಳು ಡ್ಯಾಮೇಜ್ ಆಗ್ತಿರಬಹುದು, ನಿಮ್ಮ ಮನೆಯಲ್ಲಿ ಕಿರಿಕಿರಿ ಅನ್ನಿಸ್ತಿರಬಹುದು, ಅಥವಾ ಏನು ಸಡನ್ನಾಗಿ ಅದು ನಿಮ್ಮ ಕೈ ಜಾರಿ ಬಿದ್ದು ಹೊಡೆದೋಗೋದು, ಏನೋ ಈ ಥರ ಘಟನೆಗಳು ನಿಮಗೆ ಹೆಚ್ಚಾಗಿ ಆಗ್ತಿತ್ತು ಈ ಒಂದು ವೀಕಲ್ಲಿ. ಅದಕ್ಕೆ ಹೆಚ್ಚಿನ ಕ್ಲಾರಿಟಿ ಆ್ಯಂಡ್ ಅದನ್ನು ಕ್ಲೆನ್ಸ್ ಕೂಡ ಆಗ್ತಿದೆ. ನೆಗೆಟಿವಿಟಿನ ಕ್ಲೆನ್ಸ್ ಕೂಡ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 2. ಆ್ಯಂಡ್ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಈ ರೀತಿ ಏನು ನಿಮ್ಮನ್ನು ಕೆಟ್ಟ ಪರಿಸ್ಥಿತಿಗೆ ತಳ್ತಿದ್ದಾರೆ ಆ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆಗಳು ಆಗ್ತಿರಬಹುದು. ಆ ಸಮಸ್ಯೆ ಆಗ್ತಿರೋದು ಅವರು ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗದೆ ನಿಮ್ಮ ಹತ್ರನೇ ವಾಪಸ್ ಬರ್ತಿರಬಹುದು. ಎಸ್, ಅದ್ರ ಕಡೆನೂ ಗಮನ ಕೊಡಿ. ಮುಂದಿನ ದಿನಗಳಲ್ಲಿ ಅವ್ರಿಗಾಗ್ತಿರೋ ಸಮಸ್ಯೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ, ನಿಮ್ಮಿಂದ ಸಹಾಯ ಪಡೆದುಕೊಳ್ಳಿಕ್ಕೆ ಬರ್ತಿದ್ದಾರೆ. ಆ ವ್ಯಕ್ತಿಗಳನ್ನು ಕ್ಷಮಿಸಬೇಡಿ, ನಿಮ್ಮ ಮನೆ ಬಾಗಿಲಿಗೆ ಸೇರಿಸಬೇಡಿ. ಫೈಲ್ ನಂಬರ್ 2. ನಿಮ್ಮ ಸರೌಂಡಿಂಗ್ ಜೇನ್ ಗೂಡು ಕಟ್ಟಿರಬಹುದು. ಅದು ನಿಮಗೆ ಏನೋ ಒಂದು ಸಿಹಿಯಾದ ಸುದ್ದಿ, ಸಿಹಿಯಾದ ಒಂದು ಘಟನೆಗಳು ನಿಮ್ಮ ಲೈಫಲ್ಲಿ ನಡೀಬಹುದು. ಹಾಗೂ ಏನೋ ಒಂದು ಸೂಚನೆ ನಿಮಗೆ ಸಿಗ್ತಿರಬಹುದು. ಗಮನ ಕೊಡಿ. ಆ್ಯಂಡ್ ಈ ಒಂದು ವೀಕಲ್ಲಿ ಹೊಸ ಪ್ರೀತಿ ಹಾಗೂ ನಿಮ್ಮ ಒಂದು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಏನು ಭಿನ್ನಾಭಿಪ್ರಾಯ ಆಗಿ ನೀವು ಸಪ್ರೇಷನಲ್ಲಿದ್ದೀರಾ, ಮತ್ತೆ ರೀಕನ್ಸಿಡರ್ ಆಗ್ತಿದ್ದೀರಾ. ಹಾಗೂ ನಿಮ್ಮನ್ನು ಯಾರು ಬೇರ್ಪಡಿಸ್ಬೇಕು ಅಂತ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಮಾಡಿದ್ರು,
ನಿಮ್ಮ ಒಂದು ಬದುಕಲ್ಲಿ ಹೊಸ ಸಿಹಿ ಸುದ್ದಿನ ನೀವು ಕೇಳ್ತಿದ್ದೀರಾ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳು ಆಗ್ತಿದೆ. ಆ್ಯಂಡ್ ಇಲ್ಲಿ ಏನೇನು ನೆಗೆಟಿವಿಟೀಸ್ ಯಾರೇ ನನಗೆ ಇಲ್ಲಿ ದೃಷ್ಟಿನ ನೀವು ಇಡಬಹುದು. ನಾನು ರೀಡಿಂಗ್ ಕೇಳ್ತಾ ಏನೂ ನೀವು ಇಲ್ಲಿ ದೃಷ್ಟಿ ಇಟ್ಟರು ಅದು ನಿಮಗೆ ಮೂಲ. ಆ್ಯಂಡ್ ಯಾರು ನೆಗೆಟಿವಿಟಿ ಮಾಡೋರು ಈ ಒಂದು ರೀಡಿಂಗ್ಸ್ನ ನೋಡ್ತಿದ್ದೀರಾ. ಆ್ಯಂಡ್ ಅದರಿಂದ ನನಗೇನು ನೀವು ನಾನು ಈ ಒಂದು ಮೆಸೇಜ್ನ ತಿಳಿಸಿದ ಮೇಲೆ ನನಗೇನು ನೆಗೆಟಿವಿಟಿ ಅದು ಒಂದು ರೀತಿ ನನಗೆ ಲೈಫಿಗೆ ಪ್ರಾಬ್ಲಮ್ ಆಗ್ತಿದೆ. ಇಲ್ಲಿ ತಾಯಿ ಚೌಡೇಶ್ವರಿ ಅಮ್ಮ ಇದ್ದಾರೆ, ಅಮ್ಮನಿಗೆ ಒಪ್ಸಿದ್ದೀನಿ, ಅಮ್ಮ ನೀನೇ ನೋಡ್ಕೊ, ಏನೇ ನೆಗೆಟಿವಿಟೀಸ್ ಇಲ್ಲಿ ಆಗಿದೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಅದು ಸ್ವಲ್ಪ ನನ್ನ ಲೈಫಲ್ಲಿ ಹೆಚ್ಚಿನ ಒಂದು ತೊಂದರೆಗಳಾಗ್ತಿದೆ. ಎಸ್, ಈ ಒಂದು ನೆಗೆಟಿವಿಟೀಸ್ ಏನಾಗ್ತಿದೆ ಅನ್ನೋದನ್ನು ನಾನು ತಿಳಿಸಿದ್ದೀನಿ. ಇಲ್ಲಿ ನನ್ನ ಕುಟುಂಬಕ್ಕೆ ಅದರಿಂದ ರಕ್ಷಣೆ ಮಾಡಮ್ಮ. ಆ್ಯಂಡ್ ಯಾರಿಲ್ಲಿ ನೆಗೆಟಿವಿಟಿ ಮಾಡಿದ್ದಾರೆ ಆ ನೆಗೆಟಿವಿಟಿನ ಈಚೆ ಕರ್ಕೊಂಡು ಬಾ. ಎಸ್, ಪ್ರತಿ ಬಾರಿಯೂ ನಾನು ಈ ನೆಗೆಟಿವಿಟಿ ಬಗ್ಗೆ ಮಾತಾಡ್ತೀನಿ, ಅದರಿಂದ ನಾನು ತುಂಬ ಸಿಕ್ಕಾಗ್ತಿದ್ದೀನಿ. ಈ ಬಾರಿ ಅವರೇ ಸಿಕ್ಕಾಗಲಿ ಅಷ್ಟೆ. ತುಂಬ ಏನು ಅನಿಸುತ್ತೆ, ಅತಿ ಆಯಿತು ಅನಿಸುತ್ತೆ. ಇದು ಯಾರು ಬೆಳೀತಿದ್ದಾರೆ ಅವ್ರನ್ನ ಹೆಚ್ಚು ತುಳಿಲಿಕ್ಕೆ ನೋಡ್ತಿದ್ದಾರೆ, ಅವರು ಮುಂದೆ ಹೋಗ್ಲಿಕ್ಕೆ ಅವಕಾಶ ಅವ್ರ ಜೀವನದಲ್ಲೂ ಸಿಗದೆ ಇರಲಿ ಅಷ್ಟೆ. ಏನು ನೆಗೆಟಿವಿಟಿ ಮಾಡ್ತಿದ್ದಾರೆ ಅವರನ್ನು ನೀನೇ ನೋಡ್ಕೋ ತಾಯಿ ಚೌಡೇಶ್ವರಿ ಅಮ್ಮ. ಆ್ಯಂಡ್ ನಿಮ್ಮ ಕೋರ್ಟ್ ವಿಚಾರದಲ್ಲಿ ಏನು ನಿಮಗೆ ಸಮಸ್ಯೆಗಳಾಗಿತ್ತು, ನಿಮ್ಮ ಜಮೀನಿಗೆ ಸಂಬಂಧಪಟ್ಟಾಗ ಏನು ಸಮಸ್ಯೆಗಳಾಗಿತ್ತು ಅದರಿಂದ ನಿವಾರಣೆ ಆಗ್ತಿದೆ. ಆ್ಯಂಡ್ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನೀವು ಯಾರ ಮಾತನ್ನು ಕೇಳ್ತಿಲ್ಲ. ಯಾಕೋ ಒಂದು ರೀತಿ ನಿಮಗೆ ಏನು ಸರಿ ಅನಿಸುತ್ತೆ ಅದನ್ನು ಮಾಡ್ತಿದ್ದೀರಾ. ನಿಮಗೆ ಸರಿ ಅನಿಸೋ ಮುಂಚೆ ನಿಮ್ಮ ಹಿರಿಯರ ಮಾತನ್ನ, ನಿಮ್ಮ ತಾಯಿ ತಂದೆ ಮಾತನ್ನ, ನಿಮಗಿನ್ನ ಹಿರಿಯರ ಮಾತನ್ನ ಕೇಳಿ. ಎಸ್, ಫೈಲ್ ನಂಬರ್ 2 ಆ ಥರ ಮಾಡ್ಕೋಬೇಡಿ. ಎಸ್, ನಿಧಾನವಾಗಿ ಮುಂದೆ ಹೋಗಿ ಖಂಡಿತ ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ಅಮೂಲ್ಯವಾದ ವಸ್ತುಗಳು ನಿಮ್ಮ ಕೈಗೆ ಸೇರ್ತಿದೆ. ಅದು ಗಿಫ್ಟ್ ಆಗಿ ಅಥವಾ ನೀವು ಅದನ್ನು ಪರ್ಚೇಸ್ ಮಾಡ್ತಿರಬಹುದು. ಎಸ್, ರಾಯರ ಅನುಗ್ರಹ ಫೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ನೀವು ಯಾರಿಂದ ಸಾಲ ತೆಗೆದುಕೊಂಡಿದ್ರಿ ಆ ಸಾಲ ಕೂಡ ಈ ಒಂದು ವೀಕಲ್ಲಿ ಕಂಪ್ಲೀಟಾಗಿ ತೀರಿಸ್ತಿದ್ದೀರಾ. ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಸಾಲ ಏನು ಮಾಡ್ಕೊಂಡಿದ್ದೀರಾ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ಏನು ಕೆಟ್ಟ ಹ್ಯಾಬಿಟ್ಸ್ ಇತ್ತು, ಏನು ನೀವು ಡ್ರಿಂಕಿಂಗ್ ಸ್ಮೋಕಿಂಗ್ ಮಾಡ್ತಿದ್ರಿ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನೀವು ಹೆಚ್ಚಿನ ಬದಲಾವಣೆನ ನೋಡ್ತಿದ್ದೀರಾ. ಮೆಡಿಟೇಷನ್ ಮಾಡಿ ಆ್ಯಂಡ್ ಏರೋಬಿಕ್ಸ್ನ ಮಾಡಿ. ಆ್ಯಂಡ್ ನಿಮ್ಮ ಬಾಡಿ ಕೂಡ ಈ ಒಂದು ವೀಕಲ್ಲಿ ಫಿಟ್ಟಾಗಿ ಇರಬೇಕು, ಹೆಚ್ಚು ಗ್ಲೋ ಕಾಣಬೇಕು ಅಂತ ಹೆಚ್ಚು ನಿಮ್ಮ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2 ನಿಮ್ಮ ಬದುಕಲ್ಲಿ ಹೊಸ ಬದಲಾವಣೆ ಬರ್ತಿದೆ, ಹೊಸ ಒಂದು ಸಂತೋಷ ಬರ್ತಿದೆ. ಏನು ನೀವು ಕಣ್ಣೀರು ಹಾಕಿದ್ದೀರಾ ಅದಕ್ಕೆ ಹೆಚ್ಚಿನ ಏನು ಸಫರ್ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಂತೋಷ ಬರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಎಸ್, ಪ್ರೀತಿಯಲ್ಲಿ ಬದಲಾವಣೆ ಇದೆ. ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ ಖಂಡಿತ ಆ ವ್ಯಕ್ತಿ ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವರಿಂದ ನಿಮಗೆ ಸಾರಿ ಕೂಡ ಕೇಳ್ತಿದ್ದಾರೆ. ಆ ವ್ಯಕ್ತಿನ ನೀವು ದೂರ ಮಾಡಿದ್ರು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಿಲ್ಲ. ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫ್ಗೆ ವಾಪಸ್ ಬರ್ತಿದ್ದಾರೆ. ಹೊಸ ಬಿಗಿನಿಂಗ್ ಇದೆ, ಹೊಸ ಆರಂಭ ಇಲ್ಲಿದೆ, ಆರಂಭ ಆಗ್ತಿದೆ. ಯಾರಿಲ್ಲಿ ಅಡೆತಡೆ ಮಾಡಿದ್ದಾರೆ ಆ ಅಡೆತಡೆಯಿಂದ ನಿಮಗೆ ನಿವಾರಣೆ ಆಗ್ತಿದೆ. ಫೈಲ್ ನಂಬರ್ 2 ನೆಗೆಟಿವಿಟಿಯಿಂದ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಆ್ಯಂಡ್ ಎಸ್, ಆ್ಯಂಡ್ ಏಂಜಲ್ಸ್ ನಂಬರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಹೆಚ್ಚು ಅಲೋನ್ ಫೀಲ್ ಮಾಡ್ತಿದ್ರಿ ಬ್ಯಾಕ್ ಓವರ್ ವೀಕ್ಸ್ ಮಂತ್ಸಲ್ಲಿ. ಈ ಒಂದು ವೀಕಲ್ಲಿ ನಿಮ್ಮ ಜೊತೆ ಭಗವಂತ ಇದ್ದಾರೆ ಹಾಗೂ ನಿಮಗೆ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಯಾವುದು ಅಲ್ಲಿ ಬಂದಾಗಿದೆ ನಿಮ್ಮ ಕೆಲಸ ಅದು ಆಗ್ತಾನೇ ಇಲ್ಲ, ಮುಂದೆ ಹೋಗೋಕ್ಕೆ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರಿ, ಆ ಕೆಲಸ ಈ ಒಂದು ವೀಕಲ್ಲಿ ಸಲೀಸಾಗಿ ಆಗ್ತಿದೆ. ಅದು ನಿಮ್ಮ ಮುಖದಲ್ಲಿ ಒಂದು ಹೊಸ ಚೈತನ್ಯ ತಂದುಕೊಡ್ತಿದೆ. ಕೆಲಸದ ವಿಚಾರವಾಗಿ ಏನು ನೀವು ಇನ್ಕಂಪ್ಲೀಟ್ ಆಗಿತ್ತು ಆ ಕೆಲಸದಲ್ಲಿ ವಿಚಾರದಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಹೈಯರ್ ಸ್ಟಡೀಸ್ನ ಮಾಡ್ತಿದ್ದೀರಾ. ಎಸ್, ಹೆಚ್ಚಿನ ಸಕ್ಸಸ್ ಇದೆ. ಹಾಗೂ ಪಾಸ್ಟ್ ಬಗ್ಗೆ ವರಿ ಮಾಡಬೇಡಿ, ಮುಂದೆ ಹೋಗಬೇಕಾಗಿದೆ. ಯಾವ ವ್ಯಕ್ತಿನ ನೀವು ಕಳ್ಕೊಂಡಿದ್ದೀರಾ, ಅವ್ರು ಈ ಭೂಮಿಯಿಂದ ತ್ಯಜಿಸಿ ಹೋಗಿದ್ದಾರೆ, ಆ ವ್ಯಕ್ತಿ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡ್ತಿದ್ದೀರಾ, ಹೆಚ್ಚು ವರಿ ಮಾಡ್ತಿದ್ದೀರಾ. ಅದರಿಂದ ನೀವು ಹೊರಗಡೆನೇ ಬರೋಕ್ಕಾಗ್ತಿಲ್ಲ ಖಂಡಿತ.
ಹೋಗಿರೋ ಪರ್ಸನ್ ನಮ್ಮ ಲೈಫಿಗೆ ವಾಪಸ್ ಬರೋದಿಲ್ಲ. ಅದನ್ನು ಬಿಟ್ಟು ಮುಂದೆ ಹೋಗಬೇಕಾಗಿದೆ, ಮುಂದೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಗಮನ ಕೊಡಬೇಕಾಗಿದೆ. ಗಮನ ಕೊಡಿ. ಎಸ್, ಒಂದು ರೀತಿ ತುಂಬಾ ಮೌನ ಇದೆ ನಿಮ್ಮ ಸರೌಂಡಿಂಗ್, ಮೌನ ಹೆಚ್ಚಾಗಿದೆ. ಆ ಮೌನದಿಂದ ನಿಮಗೆ ಸಂತೋಷ ಕೂಡ ಹೆಚ್ಚಾಗಿ ಬರ್ತಿದೆ. ಆ್ಯಂಡ್ ನಿಮ್ಮ ಪೂರ್ವಜರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ ಅನ್ನೋದು ನಿಮಗೆ ಒಂದು ಸೂಚನೆ ನಿಮ್ಮ ಸರೌಂಡಿಂಗ್ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ಒಂದು ರೀತಿ ಮಗು ಆಗಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಮಗು, ನೀವು ಮಗು ಥರ ಈ ಒಂದು ವೀಕಲ್ಲಿ ಹೆಚ್ಚು ಬಿಹೇವ್ ಮಾಡ್ತಿದ್ದೀರಾ. ಯಾವುದೇ ರೀತಿಯಾದ ನಿಮ್ಮ ಮನಸ್ಸಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸೋವಂತಹ ಜೀವ ನಿಮ್ಮದಲ್ಲ. ಆದರೆ ನಿಮಗೆ ಯಾರು ಕೆಟ್ಟದನ್ನು ಬಯಸಿದ್ದಾರೆ ಆ ವ್ಯಕ್ತಿಗಳಿಗೆ ಖಂಡಿತ ನೀವು ನಂಬಿರೋ ಭಗವಂತ ಹೆಚ್ಚಿನ ಸೂಚನೆ ಹಾಗೂ ಅವ್ರಿಗೇನು ಕೊಡಬೇಕು ಅದು ಭಗವಂತ ನನಗೆ ಬಿಟ್ಬಿಡೋಣ. ಎಸ್, ಹೆಚ್ಚು ಬ್ಯೂಟಿಫುಲ್ ಫ್ಲವರ್ಸ್ನ ನೀವು ತೊಗೊಂಡು ಬರ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಡೆಕೋರೇಷನ್ ಮಾಡ್ತಿದ್ದೀರಾ. ಎಸ್, ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಸಡನ್ನಾಗಿ ನಿಮಗೆ ಒಂದು ಔಟ್ ಆಫ್ ಕಂಟ್ರಿ ಹೋಗೋ ಚಾನ್ಸಸ್ ಸಿಗಬಹುದು. ಆ್ಯಂಡ್ ಏನೋ ಒಂದು ನಿಮ್ಮ ಕೆಲಸದಿಂದ, ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಮಾತುಗಳನ್ನು ನಿಮ್ಮ ಬಾಸ್ ನಿಮಗೆ ಆಡ್ತಿರ್ಬಹುದು. ಖುಷಿಯಾದ ಒಂದು ವಾತಾವರಣ ನಿಮಗೆ ಹೆಚ್ಚಾಗಿದೆ. ಆ್ಯಂಡ್ ಯಾವ್ದು ಬೇಡ ಅದನ್ನು ಮನಸ್ಸಿಂದ ತೆಗೆದಾಕಿ. ಅದನ್ನು ತೆಗೆದಾಕೋಕ್ಕೆ ತುಂಬ ಕಷ್ಟ ಆಗ್ತಿದೆ, ನಿಮಗೆ ನೋವು ಆಗ್ತಿದೆ ಖಂಡಿತ. ಅದರಿಂದ ನೀವು ಈಚೆ ಬರಬೇಕಾಗಿದೆ. ಪೈಲ್ ನಂಬರ್ 2. ಏನು ನೀವು ನೋವು ಆಗಿದೆ ನಿಮ್ಮ ಬದುಕಲ್ಲಿ, ಏನು ಮಿಸ್ ಮಾಡ್ಕೋತಿದ್ದೀರಾ, ಖಂಡಿತ ಅದರಿಂದ ಈಚೆ ಬನ್ನಿ. ಹೊಸ ಬದಲಾವಣೆ, ಹೊಸ ಚೇಂಜಸ್ನ ನೀವು ನೋಡಬೇಕಿದೆ ಈ ಒಂದು ವೀಕಲ್ಲಿ. ಎಸ್, 333 ನಂಬರು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಹೆಚ್ಚಾಗಿ ಅದನ್ನು ಕೂಡ ವಾಚ್ ಮಾಡ್ತಿದ್ದೀರಾ. ಆ್ಯಂಡ್ ತುಂಬ ನೀವು ಸ್ಟ್ರಾಂಗ್ ಇದ್ದೀರಾ. ನಿಮ್ಮ ಕುಟುಂಬನ ತುಂಬ ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ನಿಮ್ಮ ಕುಟುಂಬಕ್ಕೋಸ್ಕರ ಹೆಚ್ಚಿನ ರಿಸ್ಕ್ ತಗೋತಿದ್ದೀರಾ. ಎಸ್, ಯಾವ ವ್ಯಕ್ತಿನ ನಂಬಿ ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ ಈ ಒಂದು ವೀಕಲ್ಲಿ, ನಿಮ್ಮ ಪರ್ಸ್ನಲ್ ಏನು ಕೆಲಸ ಮಾಡ್ತಿದ್ದೀರಾ ಅಥವಾ ಏನು ನಿಮ್ಮ ಕೆಲಸದಲ್ಲಿ ಯಾವ ವ್ಯಕ್ತಿನ ನಂಬಿ ನೀವು ಮುಂದೆ ಹೋಗ್ತಿದ್ದೀರಾ, ಆ ವ್ಯಕ್ತಿಯಿಂದ ನಿಮಗೆ ಖಂಡಿತ ಸಕ್ಸಸ್ ಇದೆ. ಆ ವ್ಯಕ್ತಿ ನಿಮ್ಮ ನಂಬಿಕೆನ ಉಳಿಸ್ಕೋತಿದ್ದಾರೆ. ಆ ವ್ಯಕ್ತಿಯಿಂದ ನಿಮಗೆ ತುಂಬಾ ಅನುಕೂಲತೆ ಆಗ್ತಿದೆ. ಆ ವ್ಯಕ್ತಿಯಿಂದ ಅನುಕೂಲತೆ ಆಗೋದಕ್ಕಿಂತ ನಿಮ್ಮಿಂದ ಆ ವ್ಯಕ್ತಿಗೆ ಹೆಚ್ಚಿನ ಅನುಕೂಲತೆಗಳು ಆಗಿದೆ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್. ಖಂಡಿತ ಯಾವ ವ್ಯಕ್ತಿ ಹತ್ರ ನೀವು ಹೆಲ್ಪ್ ಕೇಳ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ. ಸೂಚನೆಗಳು ನಿಮ್ಗೇನು ಸಿಗ್ತಿದೆ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಅದರಿಂದ ನಿಮಗೆ ಸಿಗ್ತಾರೆ ಇನ್ಫಾರ್ಮೇಷನ್ ನಿಮಗೆ ಲೈಫಲ್ಲಿ ಬಹಳಷ್ಟು ಚೇಂಜಸ್ನ ಮಾಡ್ತಿದೆ. ಇಲ್ಲಿ ಬಂಡಿಕಾಳಿಕೇಶ್ವರಿಯ ಎನರ್ಜೀಸ್ ಕೂಡ ಈ ಒಂದು ಮೆಸೇಜಸ್ ಸಿಗ್ತಿದೆ ಇಲ್ಲಿ. ಆ್ಯಂಡ್ ಅಮ್ಮನ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ತಾಯಿ ಸನ್ನಿಧಾನಕ್ಕೆ ಹೋಗ್ತಿರಬಹುದು. ಬಹಳಷ್ಟು ಬದಲಾವಣೆಗಳಿದೆ. ಏನು ನಿಮಗೆ ಕೀ ಲಾಕ್ ಮಾಡಿದ್ದಾರೆ, ಆ ಲಾಕನ್ನು ಬಂಡಿಕಾಳಿಕೇಶ್ವರಿ ಅಮ್ಮ ಓಪನ್ ಮಾಡ್ತಿದ್ದಾರೆ. ಒಳ್ಳೆ ಟೈಮಿಂಗ್ ಇದೆ. ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ.